ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ನೋಡ್ತಾ ಇದ್ದೀರಾ. ನಾವು ಇವಾಗ ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಒಂದು ಹಿಂದಿನ ವಿಡಿಯೋನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಮೊದಲು ಹೋಗಿ ನೋಡ್ಕೊಂಡು ಬನ್ನಿ. ಯಾಕೆ ಅಂತಂದರೆ ಅದರ ಅರ್ಧ ಉಳಿದ ಭಾಗ ಇದಾಗಿರುತ್ತೆ. ನಾವು ಫ್ಯಾಮಿಲಿ ಫುಲ್ಲು ಒನ್ ಡೇ ಟ್ರಿಪ್ ಹೊರಟಿದ್ದೀವಿ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ್ಯಾವ ಪ್ಲೇಸ್ನ ನೋಡ್ತೀವಿ, ಯಾವ ದೇವ್ರ ದರ್ಶನ ಮಾಡ್ತೀವಿ, ಅದನ್ನೆಲ್ಲ ನಾನು ಸಂಪೂರ್ಣವಾಗಿ ಇವತ್ತು ನೀವೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ಇವತ್ತಿನ ಒಂದು ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮಿಸ್ ಮಾಡದೆ ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿ ನೋಡ್ತಾ ಇರಿ. ಫ್ಯಾಮಿಲಿ ಜೊತೆ ಹೋಗ್ತಾ ಇರೋದ್ರಿಂದ ಗಲಾಟೆ ಅಂತೂ ಇದ್ದೇ ಇರುತ್ತೆ. ಡಿಸ್ಟರ್ಬೆನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ರೋಡಲ್ಲಿ ಬೇರೆ ಹೋಗ್ತಾ ಇದ್ದೀವಿ ಅಲ್ವಾ, ಸೊ ಅದನ್ನೆಲ್ಲ ಸ್ವಲ್ಪ ಇಗ್ನೋರ್ ಮಾಡಿ ನನ್ನ ವಾಯ್ಸನ್ನು ಕೇಳಿಸ್ಕೊಳ್ಳಿ. ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ನಾನು ಏನೇನೆಲ್ಲ ಪ್ಲೇಸ್ಗಳನ್ನ ತೋರಿಸ್ತೀನಿ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾ ಇರಿ. ಖುಷಿ ಪಡ್ತೀರಾ, ಇಷ್ಟ ಆಗುತ್ತೆ. ಇವತ್ತು ಒಂದು ಬ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ನೋಡ್ತಾ ಇರ್ಬೋದು. ಎಲ್ಲ ನಾನು ಹೋಗ್ತಾ ಇದ್ದೀನಿ. ಎಲ್ಲರೂ ಹೊರ ಪ್ಲೇಸಲ್ಲಿ ಆಸಕ್ತರಾಗಿದ್ದಾರೆ. ಸೊ ನೋಡಿ ಕುತ್ಕೊಂಡು ಕೆಳಗಡೆ ಕುತ್ಕೊಬಿಟ್ಟವ್ರೆ. ಅವರು ಸೀಟಲ್ಲಿ ಕುತ್ಕೊಂಡು ಇದು ಊದ್ಕೊಂಡೈತೆ. ಆಲೆ ಡ್ರೈವರ್ ನನ್ನ ಜೊತೆ ಜಗಳ ಮಾಡ್ಕೊಂಡು ಗೊತ್ತೈತೆ. ಅದ್ರ ಜೊತೆಗೆ ನೋಡಿ ಇಲ್ಲಿ ನನಗೆ ಎಷ್ಟು ದಪ್ಪ ಪಿಂಪಲ್ ಹೋಗ್ಬಿಟ್ಟೈತೆ. ಐತೈತೆ ಗೊತ್ತಾ, ನನಗೆ ಊಟಕ್ಕೂ ಆಗ್ತಾಯಿಲ್ಲ, ಅಷ್ಟು ಐತೈತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊತೀನಿ. ಅದು ನೋಡಿ ಹೆಂಗಾಗ್ಬಿಟ್ಟೈತೆ, ಎಲ್ಲ ಆಗ್ಬಿಟ್ಟೈತೆ. ಕಾಣಿಸ್ತೈತೆ ನನ್ನ ಬೇಸೇ ಒಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಹಂಗಾಗ್ಬಿಟ್ಟೈತೆ ಅಲ್ವಾ. ಹೇಳು ಮಾತಾಡ್ತಾಳು ವಟ 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 ಅಂತಾಳೆ. ಅವಳೆ ಒಂದೇ ಸಮಯ ನನಗೆ ಅಲ್ಲಿ ಹಿಂದೆಗಡೆ ಗಂಡಸ್ತೆಲ್ಲ ಮಾಡ್ರಿ, ಪ್ರೋತ್ಸಾಹ ನೀಡಬೇಕು. ಎಲ್ಲಿ ಏನಾದ್ರು ಮಾಡ್ತಾರೆ ನಮ್ಮ ಬಾಬಾ ಲೋಟೆ ತೋರಿಸ್ತಾರೆ. ಚೊಂಬಿಲ್ದೇ ಇರೋ ಕಾರಣ ಲೋಟೆ ತೋರಿಸ್ತಾರೆ. ಚೊಂಬೆ ಚೊಂಬು ಅಂತ ಚೊಂಬು ಕೊಡಲ್ಲ ಅಲ್ವಾ ಫ್ರೆಂಡ್ಸ್. ಚೊಂಬು ತುಂಬ ಏನು ಕೊಡ್ತೀರಾ ಹೇಳಿ? ಎಸ್, ಚೊಂಬು ತುಂಬ ತುಂಬಿಕೊಡ್ಬೇಕು. ಏನನ್ನ ಯೂಟ್ಯೂಬಲ್ಲಿ ಬರೋ ಪೇಮೆಂಟ್ನ ನಾವು ಅಕ್ಕ ಈಗ ಆಯಾದ್ರು ಮಾಡೋಕೆ ಹೋಗ್ಲಿ, ಬಾಯ್ ಮಾಡದೆ ಇದ್ರೆ ಪರವಾಗಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಹಿಂದೆಗಡೆ ಬಗ್ಗೆ ಬಗ್ಗೆ ನೋಡ್ತಾ ಇದ್ದೆ. ಅದೆಷ್ಟು ಈಗ ಆಯ್ ಮಾಡು. ನಿಮ್ಮ ಕಡೆ ಹೇಳ್ಬೇಕಾ? ನಾನೇನು ನನ್ನ ಮಗಳು ಕಾಣಿಸ್ತಾನೆ ಇಲ್ಲ. ನಿಮ್ಮ ಮಾತಕ್ಕೆ ಎಲ್ಲಾರ್ದೆ ಮಾಡಿ ಕೊಡ್ತಾಳೆ ಮಗಳು ಕಿವಿಗೆ. ಅಮ್ಮ ಸೈಡ್ ಬಂದಾಗ ಎಲ್ಲರೂ ತೋರಿಸ್ತೀನಿ. ನಾಂದಿ, ಅಕ್ಕ, ನಮ್ಮಪ್ಪ, ನಮ್ಮ ಮಗಳು, ನಮ್ಮ ದೊಡ್ಡಮ್ಮನ ಮಗಳು, ಆಮೇಲೆ ನಮ್ಮ ಯಜಮಾನ್ರು, ನಮ್ಮ ಬಾವ ಮತ್ತೆ ಅಣ್ಣ, ಅಂದ್ರೆ ನಮ್ಮ ನಾಲ್ಕು ಗಂಡ, ನಮ್ಮ ಯಜಮಾನ್ರು, ತಂಗಿ ಯಜಮಾನ್ರು, ಇಷ್ಟು ಜನ ಜೊತೆ ನಮ್ಮ ಮಕ್ಕಳು ಸೈನ್ಯ ಎಲ್ಲರೂ ಹೋಗ್ತಾ ಇದ್ದೀವಿ. ಖುಷಿಯಾಗಿತ್ತು. ಇರ್ತೀವಿ ಇವತ್ತು ದಿನ ಪೂರ್ತಿ ಎಂಜಾಯ್ ಮಾಡ್ತೀವಿ ಅನ್ನೋ ಒಂದು ಹೋಪ್ಸ್ ನಮಗಿದೆ. ನಿಮ್ಮ ಮಕ್ಕಳೇ ಕೂರಿಸ್ಕೊಂಡಿದ್ದೀನಲ್ಲಮ್ಮ. ಅಯ್ಯೋ ನನ್ನ ತಂಗಿ, ನನ್ನ ಮುದ್ದು ಅಕ್ಕ, ನನ್ನ ಅಕ್ಕ ನನಗೂ ತೋರಿಸ್ತಿಲ್ಲ, ನಾನು ತೋರಿಸ್ತಾ ಇದ್ದೀನಿ ಎಲ್ಲರಿಗೂ. ಹುಚ್ಕೊಡಿ ಥರ ಹಿಂಗೆ ಮಾತಾಡ್ತಾವಳೆ ಅಂತ ನೋಡ್ತಾವ್ರೆ. ಹುಚ್ಕೊಡಿ ಥರ ಮಾತಾಡ್ತೀನಿ ಅಂತಲ್ಲ, ಒಂಚೂರು ತೊದ್ಲಿಸ್ದಂಗೆ ಒಟ ಒಟ ಅಂತೀಯ ಅಂತ. ಆ ತೊದ್ಲಿಸ್ದಂಗೆ ಬ್ಯಾ ಬ್ಯಾ ಅಂದಂಗೆ ಮಾತಾಡ್ತಿರೋ ಒಂದೇ ಸಂಖ್ಯೆ ಇಲ್ಲ. ಸೊ ಇವತ್ತಿನ ನಮ್ಮ ಪಯಣ ನನ್ನ ಫ್ಯಾಮಿಲಿ ಜೊತೆ ಒಟ್ಟೆ ಟ್ರಿಪ್ ಆಗಿರಲ್ಲ ಇದು. ಹೇಳಿದ್ದೆಲ್ಲ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಇವಾಗ ನೆಕ್ಸ್ಟು ಪ್ಲೇಸ್ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ಆಯ್ತಾ? ಮನೆ ಕಲಿ
ನೋಡಿಲಿ ಹಂಗೆ ಆಡ್ತಾನೆ. ಖಂಡಿತ ಮಾಡು ಹೊರ್ತೊಂಬಂದಿ ಕತ್ತೆ ಇಲ್ಲ. ಹಾಗೆ ಇವಾಗ ನಮ್ಮ ಪಯಣ ಈ ರೀತಿಯಲ್ಲಿ ಸಾಕ್ತಾ ಇದೆ. ಆಡು ಮೋಜು ಮಸ್ತಿ ಜೊತೆಗೆ ಗಂಡಸರಂತೂ ಈ ಹೆಂಗಸರು ಮಕ್ಕಳು ಕಾಟ ಬೇಡವೇ ಬೇಡ ಅಂತ ಲಾಸ್ಟ್ ಸೀಟಿಗೆ ಹೋಗಿ ಕೂತ್ಕೊಂಡು ಅವ್ರ ಪಾಡ್ಗವರು ಮಾತುಕತೆ ಆಡ್ಕೊಂಡು ಅವ್ರ ಕಷ್ಟ ಸುಖ ವಿಚಾರಿಸ್ಕೊಂಡು ಕೂತವ್ರೆ. ಇನ್ನು ಅಪ್ಪ ಸುಮ್ಮನೆ ಕೂತಿದೆ. ನನ್ನ ಮಗಳು ಫೋನ್ ನೋಡೋದ್ರಲ್ಲಿ ಬ್ಯುಸಿ ಆಗೋಳೆ. ಅಕ್ಕ ಮತ್ತು ನಾದಿನಿ ನಿದ್ದೆ ಮಾಡ್ತಿದ್ದಾರೆ. ನಾನು ಮತ್ತು ನನ್ನ ತಂಗಿ ಫೋನಲ್ಲಿ ಆಡು ಗಿಡು ಹಾಕೊಂಡು ಕೂತಿದ್ದೀವಿ. ಅಮ್ಮ ಬಂದು ಮೊಮ್ಮಕ್ಕಳು ಆಟ ಪಾಠದ ಜೊತೆಗೆ ಮಲ್ಕೊಂಡಿರೋನ್ನ ನೋಡ್ಕೊಂಡು ಕೂತಿದ್ದಾರೆ. ಈ ರೀತಿಯಲ್ಲಿ ನಮ್ಮ ಪಯಣ ಸಾಕ್ತಾ ಇದೆ. ನನ್ನ ತಂಗಿ ಮಗ ಅಂತೂ ಮಲ್ಕೊಂಡೇ ಬಿಟ್ಟವನೇ. ನನ್ನ ಬೆಸ್ಟಿ ಮಗ ಮುಖ ತೋರ್ಸೋಕ್ಕೆ ರೆಡಿ ಇಲ್ಲ. ಈ ರೀತಿನಲ್ಲಿ ಸಾಕ್ತಾ ಇದೆ ಪಯಣ. ಹಾಗೆ ಇವಾಗ ನಾವು ಈ ವಿಡಿಯೋದಲ್ಲಿ ಮೊದಲಿಗೆ ನಾವೀಗ ಬಂದಿದ್ದೀವಿ ಸಿದ್ಧಗಂಗಾ ಮಠಕ್ಕೆ. ಸಿದ್ಧಗಂಗಾ ಮಠ ಅಂತಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ, ಎಷ್ಟೆಲ್ಲ ಫೇಮಸ್ ಇಲ್ಲ ಹೇಳಿ. ಸೊ ಈ ಪ್ಲೇಸನ್ನು ಕೂಡ ಆನ್ ದ ವೇ ರೋಡಲ್ಲೇ ಇತ್ತು. ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಂಗೆ ಎಲ್ಲರೂ ಬಂದಿದ್ದೀವಿ. ನೋಡೋಣ ಹೆಂಗಿರುತ್ತೆ. ನೋಡೋವಂಥ ಎಕ್ಸೈಟ್ಮೆಂಟ್ ಅಂತೂ ಖಂಡಿತವಾಗ್ಲೂ ಎಲ್ರಿಗೂ ಇದೆ. ಸೊ ಫೈನಲಿ ಬಂದು ರೀಚ್ ಆದ್ವಿ. ಎಲ್ಲರೂ ಕೂಡ ಇವಾಗ ಕೆಳಗಡೆ ಇಳ್ಕೊತಾ ಇದ್ದೀವಿ. ನೋಡ್ತಾ ಇರ್ಬೋದು. ಮುಂದೆ ಹೋಗೋಣ ಈಗ. ಸೊ ಫ್ಯಾಮ್, ನಾವಿವಾಗ ಫೈನಲಿ ಬಂದಿದ್ದೀವಿ ಸಿದ್ಧಗಂಗಾ ಮಠಕ್ಕೆ ಅಲ್ವಾ? ಹಾಂ ಹಾಂ, ನೋಡ್ಕೊಂಡು ಹೋಗೋಣ ಬಂದಿದ್ವಲ್ಲ. ಅಂದರೆ ಯಾವ್ಯಾವ ಪ್ಲೇಸ್ಗಳು ಸಿಗುತ್ತೆ ಅಂತ ಬಂದ್ವಿ. ಮೊದಲನೇದಾಗಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಏನೇನಾರ ಮೇಳಗಳು ಮಾಡ್ತಾ ಇರ್ತಾರೆ ಜಾತ್ರೆ ನಡೀತಿದ್ದಾಗ. ಹಸುಗಳು ಜಾಸ್ತಿ ಎಷ್ಟಂದವೆ. ಸ್ವಾಮಿಗಳಿರ್ಬೇಕಾಗಿತ್ತು. ಬಂದಿದ್ದೆ, ಇದ್ದಾಗ ಒಂದು ಆಶೀರ್ವಾದ ಪಡೆದೋಗಿದ್ದೆ, ಅದೇನೇ ಒಂದು ಖುಷಿ. ಬಟ್ ಇರಬೇಕಾಗಿತ್ತು. ಅವರೆಲ್ಲ ಕೊಬ್ಬರಿ ಕುಡಿತಾರಂಗ ಅವರೆಲ್ಲ. చూసి ಅಂದ್ರೆ ಏನದು ಗುಬ್ಬಿ? ಏನದು? ಹ್ಞೂ, ನೋಡಕ್ ಹೋಯ್ತಾ ಇದೀಯಾ? ಎಲ್ಲಿಗೆ ಬಂದಿರೋದು ಇವಾಗ? ಎಲ್ಲ ಟ್ರಿಪ್ ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಅಲ್ಲಿ ಓಡ್ಬೇಕಾದ್ರೆ ಲೆಕ್ಚರರ್ ಆಗಿರೋದು ನೋಡಿ. ಇಲ್ಲಿ ಬಂದ್ರು ಪಾಠ ಮಾಡ್ತಾರೆ, ನಮ್ಗೆ ಕೇಳ್ಬೇಕು. ಒಳ್ಳೆ ಪುಣ್ಯಕ್ಷೇತ್ರ, ಸಾವಿರಾರು ಮಕ್ಕಳಿಗೆ ಅನ್ನ ದಾಸೋಹ, ಅಕ್ಷರ ದಾಸೋಹವನ್ನ ಒದಗಿಸಿರುವಂತ ಕರ್ನಾಟಕದ ಅತ್ಯಂತ ದೊಡ್ಡ ಮಠ ಸಿದ್ಧಗಂಗಾ ಮಠ. ಇದೇ ಒಂದು ಹುಮ್ಮಸ್ಸು ಹೋಗೋವರೆಗೂ ಇರ್ಲಿ. ಹೋಗ್ಬೇಕಾದ್ರೂ ಕೂಡ ಗಾಡಿಲಿ ಲಕ್ಷಾಂತರ ಮಕ್ಕಳು ಇಲ್ಲಿಂದ ವಿದ್ಯೆ ಕಲಿತೆ ಹೋಗಿ ತಮ್ಮ ಭವಿಷ್ಯವನ್ನ ರೂಪಿಸ್ಕೊಂಡು ತಮ್ಮ ತಂದೆ ತಾಯಿಗಳನ್ನ, ಕುಟುಂಬವನ್ನ ಸಾಕ್ತಾ ಇದ್ದಾರೆ. ಬೇರೆಯವ್ರಿಗೂ ಮಾರ್ಗದರ್ಶಕರಾಗಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಆದ್ರೂ ಸ್ವಾಮಿಗಳು ಇರ್ಬೇಕಾಗಿತ್ತು. ನಾವು 1 ತಿಂಗಳು 2016 ಇಸ್ವಿನಲ್ಲಿ 1 ತಿಂಗಳು ಇಲ್ಲಿ ಕೆಲಸ ಮಾಡಿದ್ದೀವಿ. ಸರಿ, ಹೋಗೋವರೆಗೂ ಇರ್ಲಿ. ಎಲ್ಲ ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ವ್ಯಾನಲ್ಲೂ ಕೂಡ ಟ್ರಿಪ್ಪಿನ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಕೊಡ್ಬೇಕಾಗಿ ವಿನಂತಿ. ತಿಳಿಸ್ತೀವಿ. ಕಮೆಂಟ್ ಬಾಕ್ಸಲ್ಲಿ ನೀವೆಲ್ಲ ಕಳಿಸ್ಕೊಡಿ. ನೀವೇನಾದ್ರೂ ಮಾತಾಡ್ತೀರಾ? ಮಾತಾಡಲ್ಲ. ಇನ್ನೊಂದೆರಡು ದೋಸೆ ತಿಂದರೆ ಫ್ಯಾಮಿಲಿ ಜೊತೆ ಬಂದ್ರೇನೆ ಹಿಂಗಿರುತ್ತೆ ಅಷ್ಟೇ. ಹಾಂ,
ಎಷ್ಟು ಚಂದ ಆರ್ದು ಪಕ್ಷಿಗಳು ಆರ್ಬಿಟ್ಟು ಮೇಲೆ ಕೂತ್ಕೊಂಡು. ಇಲ್ಲೆಲ್ಲ ಬಂದು ಸಣ್ಣ ಕವಡೆ, ದಪ್ಪ ಕವಡೆ ಎಲ್ಲ ಇಟ್ಟವ್ರೆ. ಕವಡೆಗಳು ಸ್ವಾಮಿಗಳು ಇರ್ತಿದ್ದಂಥ ಜಾಗ ಇದು. ಇಲ್ಲಿಗೆ ಬಂದು ಆಶೀರ್ವಾದ ಪಡೆದು ಹೋಗ್ತಿದ್ವಿ. ಇಲ್ಲ ಬೇಜಾರಂತೂ ಆಗುತ್ತೆ ನಿಜ, ಏನು ಮಾಡೋಕ್ಕಾಗಲ್ಲ. ತಡ್ನಿಕಾಯಿ ಹಿಡಿತವ್ರ, ಅಡುಗೆಗಿರಬೇಕು, ಸ್ಲಿಪ್ಪರಕ್ಕೆ ಹೋಗ್ಬಾರ್ದೇನೋ. ಮಕ್ಕಳು ಅಡುಗೆಗ ಪ್ರಸಾದಕ್ಕೆ ಹಾಂ ಹಾಂ ಹೌದಾ? ಎರಡೆರಡು ಥರ ಹಿಡಿಯೋದಾ? ಹಾಂ, ಇಲ್ಲೇ ಕೆಲಸ ಮಾಡ್ಕೊಂಡಿರೋದಾ? ಹೌದಾ? ಮೈಸೂರು ನೋಡಿ. ಚೆನ್ನಾಗಿ ಮಾತಾಡ್ತಿದ್ದಾರೆ, ಖುಷಿ ಆಯಿತು. ಇವರೇ ಪುಣ್ಯವಂತರು, ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ಅವರೇ. ಸರಿ ಅಮ್ಮ, ಧನ್ಯವಾದ. ಹ್ಞೂ, ಮಕ್ಳುಗಳವರಲ್ಲ. ಎಲ್ಲ ಅನ್ನದಾಸೋಹಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ತಡ್ನಿಕಾಯಿ ಹಿಡಿತವ್ರೆ, ಕುಂಬಳಕಾಯಿ ತೊಗೊಂಡು ಹೋಗ್ತವ್ರೆ. ಕಾರ್ಯಕ್ರಮ ಕೂಡ ನಡೀತಾ ಇದೆ. ಯಾರೋ ಬಂದಿದ್ದಾರೆ, ಸ್ವಾಮಿಗಳಿದ್ದಾರೆ. ಎಲ್ಲರನ್ನೂ ಸಭೆಗೆ ಸೇರಿಸವ್ರೆ. ನೋಡೋಕ್ಕೇ ಖುಷಿ ಆಯ್ತೈತೆ. ಎಷ್ಟು ಚಂದ ಕಾಣಿಸ್ತೈತೆ ನೋಡಿ. ಕಾಣಿಸ್ತಿದ್ಯಾ? ಬಾ ಅಕ್ಕ. ಏನೋ ಸಭೆ ನಡೀತಾ ಇದೆ ಅಂತ ಅನ್ಕೋತೀನಿ. ಮಕ್ಕಳುಗಳನ್ನೆಲ್ಲ ಉದ್ದೇಶಿಸಿ ಏನೋ ಸಮಾಚಾರವಾಗಿ ಮಾತುಕತೆ ನಡೀತಿರ್ಬೇಕು. ಗುರುಗಳು ಮತ್ತು ಯಾರೋ ಗೆಸ್ಟ್ಗಳು ಬಂದಿರಬೇಕು. ಖುಷಿ ಆಯಿತು ನೋಡಿ, ಇದನ್ನು ಖುಷಿ ಆಗ್ತಾಯಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಗಳವರ ದಿವ್ಯ ಚೇತನಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಕ್ಷೇತ್ರಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ವಿಭೂತಿ ಶ್ರೀಚರಣಗಳನ್ನು ನಿರ್ಮಿಸುತ್ತಾ, ಹಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮೀಜಿಯವರ ಶ್ರೀಚರಣಗಳನ್ನು ನಿರ್ಮಿಸಿ, ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ಮಹೋದಯರೇ, ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ಈ ವರ್ಷ ನಮ್ಮ ಶ್ರೀ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ರಾಜ್ಕುಮಾರ್ ಟ್ರಸ್ಟ್ ವತಿಯಿಂದ ಶ್ರೀಮಠದ ಎಲ್ಲ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡುತ್ತಾ ಬಂದಿದ್ದಾರೆ. ಇವತ್ತು ಈ ವರ್ಷ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅಂತ ಹೇಳಿ ಇಂದು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಆಶೀರ್ವದಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡ ಮೇಲೆ ಪರಮ ಪೂಜ್ಯರು ಆಗಮಿಸಿದ್ದಾರೆ. ಪರಮ ಪೂಜ್ಯರಿಗೆ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳೊಂದಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಚಲನಚಿತ್ರ ನಟರಾದಂತಹ ಎಸ್ ದೊಡ್ಡಣ್ಣನವರು ಪ್ರತಿ ವರ್ಷ ಆಗಮಿಸುತ್ತಾರೆ. ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ, ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಶ್ರೀಯುತರು ಶ್ರೀ ಕ್ಷೇತ್ರದ ಬಗ್ಗೆ ಮತ್ತೆ ಪರಮ ಪೂಜ್ಯರ ಬಗ್ಗೆ ಅಪಾರವಾದಂತಹ ಭಕ್ತಿ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥವರು ನೋಡಿದ್ನಲ್ಲ ದೊಡ್ಡಣ್ಣ, ಅವ್ರನ್ನೇ ಝೂಮ್ ಹಾಕಿದ್ದೀನಿ. ಇಲ್ಲಿ ಫೋಟೋ ಬೇರೆ ಎಲ್ಲ ಫೋಟೋ ತೆಗಿತಾ ಇದ್ದೀನಿ. ಶ್ರೀಯುತರಿಗೆ ಕ್ಷೇತ್ರದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಶ್ರೀ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಡಾಕ್ಟರ್ ಸಜ್ಜಿದಾನಂದ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಹೊಂದಿದ್ದಾರೆ. ಶ್ರೀಯುತರಿಗೆ ನಾನು ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈಗ ಬರ್ತಿದ್ದಂಗೆ ಈ ಒಂದು ಸಭೆನ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ಆರೋಗ್ಯ ಶಿಬಿರದ ಬಗ್ಗೆ ಸಭೆನ ಹಮ್ಮಿಕೊಂಡಿದ್ರು. ಇದಕ್ಕೆ ಬಂದು ಗೆಸ್ಟ್ಗಳು, ಗುರುಗಳು ಮತ್ತು ದೊಡ್ಡಣ್ಣ ಸರ್, ಕಾಮಿಡಿ ಆ್ಯಕ್ಟರ್ ದೊಡ್ಡಣ್ಣ ಸರ್ ಬರ್ತಿದ್ದಂಗೆ ಇವ್ರನ್ನೆಲ್ಲ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಯಿತು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆಂದ ಕಾಣಿಸ್ತಿದೆ ಮಕ್ಕಳು ಕೂತಿರೋದು. ಹಾಗೆ ಆ ಸಭೆ ಇನ್ನೂ ತುಂಬ ಹೊತ್ತು ನಡೆಯುತ್ತೆ. ಅದು ನಡೀತಾ ಇರಲಿ, ಅಷ್ಟರಲ್ಲಿ ನಾವು ಪ್ಲೇಸ್ಗಳು ನೋಡ್ಕೊಂಡು ಬಂದ್ಬಿಡೋಣ, ಹಂಗೆ ನಿಂತಿದ್ರೆ ಆಗಲ್ಲ ಅಂತ ಹೇಳಿ ಮುಂದೆ ಸಾಗಿದ್ವಿ. ಇದು ಬಂದು ಶ್ರೀ ಶ್ರೀ ಶಿವಕುಮಾರ್ ಸ್ವಾಮಿಗಳ ಗದ್ದುಗೆ. ಸ್ವಾಮಿಯವರು ಬಹುಶಃ ಅಲ್ಲೇ ಇರಬೇಕು ನೆಲೆಗೊಂಡಿರೋದು ಅಂತ ಅನ್ಕೋತೀವಿ. ಹಂಗಾಗಿ ಹೋಗಿ ಒಳಗಡೆ ಸ್ವಾಮಿ ಅಂತೂ ನೋಡೋಕ್ಕಾಗಲಿಲ್ಲ. ಅವರ ಗದ್ದಿಗೆ ದರ್ಶನನಾದರೂ ಪಡೆದು
ಆಶೀರ್ವಾದ ಪಡ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿಗೂ ಕೂಡ ಬಂದ್ವಿ. ಒಳಗಡೆ ಕಾಲಿಡ್ತಿದ್ದಂಗೆ ನಿಜವಾಗ್ಲೂ ಎಷ್ಟು ಅನ್ನಿಸ್ತು ಅಂತ ಅಂದರೆ ಎಷ್ಟು ತಣ್ಣಗಿತ್ತು ಗೊತ್ತಾ. ಒಳಗಡೆ ನೋಡ್ತಾ ಇರ್ಬೋದು ಸ್ವಾಮಿಗಳ ಗದ್ದಿಗೆ ಇದಾಗಿರುತ್ತೆ. ಹಾಗೆ ಇಲ್ಲಿ ಫೋಟೋ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇರಲಿಲ್ಲ. ಹಂಗಾಗಿ ಆರಾಮ್ಸೇ ಫೋಟೋ ವಿಡಿಯೋ ಎಲ್ಲ ತಗೊಂಡ್ವಿ. ಒಳಗಡೆ ಅಂತೂ ಎಷ್ಟು ಚೆನ್ನಾಗಿ ಗದ್ದಿಗೆ ಮೇಲೆ ಗುರುಗಳ ಒಂದು ಪ್ರತಿಮೆನ ಪ್ರತಿಷ್ಠಾಪನೆ ಮಾಡಿ ಎಷ್ಟು ಚೆಂದ ಹೂನಲಂಕಾರ ಮಾಡಿದ್ದಾರೆ ನೋಡಿ. ನಾವಿವಾಗ ಇದ್ದೀವಿ ಸ್ವಾಮಿಗಳ ಗದ್ದಿಗೆ ಪೀಠದ ಹತ್ರ. ಎಷ್ಟು ಪ್ರಶಾಂತ ಅನ್ನಿಸ್ತೈತೆ, ಎಷ್ಟು ತಣ್ಣಗೈತೆ ಅಂತಂದರೆ ಈ ಜಾಗ. ನಿಜವಾಗ್ಲೂ ನಾವು ರಾಯರ ಸನ್ನಿಧಿಗೆ ಹೋದಾಗ ನಮಗೆ ಎಷ್ಟು ಮನಸ್ಸಿಗೆ ಶಾಂತಿ ಸಮಾಧಾನ ಅನಿಸುತ್ತೋ ಅಷ್ಟೇ ಶಾಂತಿ ಸಮಾಧಾನ ಇಲ್ಲೂ ಕೂಡ ಅನ್ನಿಸ್ತೈತೆ. ತುಂಬ ಖುಷಿಯಾಯಿತು. ಹೋಯ್ತವ್ರಲ್ಲ ಫಾಸ್ಟಾಗಿ ಹೋಗ್ತಾವ್ರೆ. ಕೂತಿರ್ದೊಡಮೆ ಬರೋಕ್ಕಾಗ್ಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾನಂತೆ ಕಮಲ್. ಓಕೆ ಮಾವ ಬಾಜಿ ಆಮೇಲೆ ಜಾಸ್ತಿ ಕೇಳ್ಕಪಳ್ಕ ಕರ್ಕೊ ಬಂದವಳು. ಅದೇ ಆಮೇಲೆ ಜಾಸ್ತಿ ಇಷ್ಟ ಆದ್ರೆ ಬೈತದೆ. ವಿಡಿಯೋ ಬೇರೆ ಮಾಡ್ಕೊತಾ ಇದ್ರಿ, ಯಾರೋ ನೋಡ್ಬಿಟ್ಟು ತೋರಿಸ್ಬಿಡ್ಬೇಕು ನಿಮ್ಮ ಅಮ್ಮ ಬೆಟ್ಟ ಹತ್ಕೊಯ್ತಾ ಇದ್ರು ಅಂತ. ಸಾರಿ, ಹಿಂದೆ ಮಾಡ್ಕೊಳ್ಳಿಲ್ಲ. ಎಲ್ಲ ಗರ್ಭಗುಡಿಗಳಲ್ಲೂ ಒಂದೊಂದು ದೇವರ ಪ್ರತಿಷ್ಠಾಪನೆ ಆಗಿದೆ. ಸುಬ್ರಹ್ಮಣ್ಯ ಸ್ವಾಮಿ ಇದು ಚೆನ್ನಾಗಿದೆ. ಮೇಲ್ ತನಕ ಹೋಯ್ತೀವ ಇಲ್ವ ಗೊತ್ತಿಲ್ಲ. ಅಮ್ಮ ಇಲ್ಲೆಲ್ಲ ದೇವ್ರುಗಳಿಲ್ವಾ ಅಮ್ಮ? ಸಿದ್ಧಗಂಗೆ ಮಠ, ಗಣಪತಿ, ಇದು ಶಿವಲಿಂಗ, ನಂದಿ ನೋಡಿ ಇಷ್ಟಿದೆ. ಶಾಲಿ ನೀನು ಹತ್ತತೀಯಾ? ಗಂಡಸರುಗಳೆಲ್ಲ ಖುಷಿ ನಮ್ಮಮ್ಮ ಕುತ್ಕತ್ತೆ ಅಷ್ಟೇ ಕುತ್ಕತ್ತೆ. ನಿಂತ್ಕೊಳ್ಳೋದು ಖುಷಿ ನನ್ನ ಹಾಕ್ತಿದ್ದು ಈಗಿಲ್ಲೆಲ್ಲ ತೋರಿದ್ರೆ ಜಾಸ್ತಿ ಹೆಣ್ಣು ಮಕ್ಳು ಕೈಲಿ ಆಯ್ಕಿಲ್ಲ, ಕರ್ಕೋಗ್ಬೇಕು, ಹಚ್ಕೊ ಹೋಗ್ಬೇಕು ಅಂದನೆ ಬರ 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 ಹೋಗ್ಬಿಟ್ಟು ಮ್ಯಾಲೆ ನಿಂತ್ಕೊಂಡವ್ರೆ ಫ್ರೆಂಡ್ಸ್. ಬನ್ನಿ ಬನ್ನಿ ನಿಮ್ದು ಆಗಿಲ್ಲ. ಪಾಪ ನೋಡಿ ಇಲ್ಲಿ ಆಯಮ್ಮ ಹಂಗೋಯ್ತದೆ, ಈ ಅಮ್ಮ ಹಿಂಗೋಯ್ತದೆ, ಇವನ್ನೆಲ್ಲ ಕರ್ಕೊಂಡು ನಮ್ಮ ಅಕ್ಕ ಹಿಂಗೋಯ್ತದೆ. ನನ್ನ ತಂಗಿ ಸುಸ್ತಾಗಿ ಹೋಗದೆ. ನಾನು ಹೇಳ್ತಾ ಇದ್ದೀನಿ ಬಂದಾಗ್ಲಿಂದ ಯಾಕಾಗ ಅಂತ ನನ್ನ ಮಾತು ಕೇಳಿಕಿಲ್ಲ. ನೋಡು, ಅದು ಭಕ್ತಿ ಅಂದ್ರೆ. ಉಸಿರಿಕತ್ತಾ ಇದ್ದೀವಿ ನೋಡಿ. ಎಲ್ಲಾರು ಪಾಪ ಸುಸ್ತು ಪಟ್ಕೊಂಡು ಉಸ್ರಿಕೊಂಡು ಹೆಂಗತ್ತವ್ರೆ. ಎಲ್ಲಾರ್ಗು ಇಷ್ಟೇ. ನೋಡೋಕಷ್ಟು ಅನ್ಸಲ್ಲ, ಇಷ್ಟೇ ಅಲ್ವಾ ಹೊಟ್ಟೋಗೋಣ ಅಂತ ಅನ್ಸುತ್ತೆ. ಬಟ್ ಅದು ಮುಗಿಸೋ ಅಷ್ಟರಲ್ಲಿ ಇಷ್ಟೇನೆ. ಇನ್ನು ನೋಡಿ ಇಷ್ಟು ಹತ್ಬೇಕು. ಕೂತ್ಕೊಳ್ಳಿ, ಒಂದು ಗಳಿಗೆ ಕೂತ್ಕೊಂಡೆ ಬನ್ನಿ. ಸಲಿ ನೀನು ಅವ್ರ ಜೊತೆ ಸುತ್ತ ಕೂತಿದ್ದೆ, ಬಾ ಕೂತ್ಕೋ. ಹೇಳ್ದೆ ಬೇಡ ಅಂತ. ಪಟ 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 ಅಂತ ನವಗ್ರಹ ಕೊಠಡಿ.
ಏನು ಲೆಕ್ಕ ಹಾಕಿದ್ರಾ? ರೈಟ್ ಆಯ್ತು ಕಡಿಕೆ. ನೀವೆಲ್ಲ ಅಮ್ಮ ಜೊತೆ ಹೋಗಿ. ಅಮ್ಮ ಜೊತೆ ಬಾಂಡ್ ಆಯ್ತು. ಏನೋ ಪೂಜೆ ಮಾಡ್ತಿದ್ದಾರೆ. ಇದು ಬಂದು ಶಿವನ ವಿಗ್ರಹ ಇದೆ, ಪೂಜೆ ಮಾಡ್ತಾ ಇದ್ದಾರೆ ಅವ್ರ ರೀತಿನಲ್ಲಿ. ಹಾಗೆ ಮುಂದೆ ಬಂದರೆ ಶಿವನ ದೇವಸ್ಥಾನ ಇದೆ. ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಳಂಗಿಲ್ಲ, ನಾನು ಗೊತ್ತಲ್ಲ ಕಳ್ಳಿ ಕದ್ದು ಮುಚ್ಚಿ ಸ್ವಲ್ಪ ಸ್ವಲ್ಪ ಮಾಡ್ಕೊಬಿಟ್ಟಿದ್ದೀನಿ. ನಿಮಗೂ ಕೂಡ ತೋರಿಸೋಣ ಅಂತ ಅಷ್ಟು ಕ್ಲಿಯರಾಗಿ ಮಾಡಿಲ್ಲ, ಆದರೂ ಪರವಾಗಿಲ್ಲ. ಅದನ್ನು ಮುಗಿಸ್ಕೊಂಡು ಅದ್ರ ಎದುರುಗಡೆ ಬಂದರೆ ಸಿಗುವಂಥದ್ದೇ ಗಂಗಾದೇವಿ ಸ್ಥಾಪನೆ ಆಗಿರುವಂಥ ಸ್ಥಳ. ಬಂಡೆ ಕಲ್ಲಿನ ಕೆಳಗೆ ಗಂಗಾದೇವಿ. ನೋಡಿ ಎಷ್ಟು ಬಂಡೆ ಕಲ್ಲಿನ ಒಳಗಡೆ ಐತೆ ದೇವರು. ಹೆಂಡ್ತಿನಾರ ಬರಲಿ ಯಾರ ಬರಲಿ ಮಗಳ ಜೊತೆ ಬಂದು ಕುತ್ಕೊಂಡು ಕಷ್ಟ ಸುಖ ಮಾತಾಡ್ತಾ ಇರೋದು ನೋಡಿ. ಆಗಲೇ ತೋರಿಸಿದ್ನಲ್ಲ ನಾನು ಗಂಗಾದೇವಿ ಸ್ಥಾಪನೆ ಆಗಿರುವಂಥ ಸ್ಥಳ ಅಂತ ಬಂಡೆಕಲ್ಲು. ಈ ಬಂಡೆಕಲ್ಲಿನ ಮಧ್ಯದಲ್ಲೇ ಸ್ಥಾಪನೆ ಮಾಡಿರೋದು. ಇವನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಆಶ್ಚರ್ಯ ಅಂತ ಆಗೇ ಆಗುತ್ತೆ. ಹೆಂಗಪ್ಪ ಇದೆಲ್ಲ ಸಾಧ್ಯ, ಹೆಂಗಪ್ಪ ಇದನ್ನೆಲ್ಲ ನಿರ್ಮಾಣಗೊಳಿಸಿದ್ದಾರೆ ಅಂತ. ಆದರೂ ಇದನ್ನೆಲ್ಲ ನಂಬಲೇಬೇಕಾದಂಥ ಒಂದು ಸತ್ಯ ಅನ್ನೋದಂತೂ ನಿಜ. ನೋಡಿ ಸುತ್ತ ಬಂಡೆ ಇದೆ, ಬಂಡೆ ಮಧ್ಯದಲ್ಲಿ ಒಂದು ದೇವಸ್ಥಾನ, ಶಿವನ ದೇವಸ್ಥಾನ. ಮತ್ತು ಆ ಬಂಡೆ ಕೆಳಗಡೆನೆ ಒಳಗಡೆನೆ ಗಂಗಮ್ಮ ತಾಯಿ ಒಳಗಡೆ ಬಕ್ಕೊಂಡೆ ಹೋಗ್ಬೇಕು. ಫುಲ್ಲು ಬಂಡೆನೇ ಇದೆ, ಚೆನ್ನಾಗಿ ದೂಕು ಎಲ್ಲ ದೂಕಿ. ಏನೇನು ತೆಗ್ದು ಹೆಂಗೆ ಮಾನ ಮರ್ಯಾದೆ ತೆಗಿಬೋದಂಗೆಲ್ಲ ತೆಗಿತೀನಿ ಈಗ. ಯೂಟ್ಯೂಬ್ ಅಲ್ಲ, ಯೂಟ್ಯೂಬು. ಲವ್ ಯು ಯೂಟ್ಯೂಬ್ ಎಲ್ಲ ತೆಗೆದೆ ನಾನು. ಬೆಟ್ಟ ಗುಡ್ಡ ಎಲ್ಲನೂ ನಡೀರಿ ಈಗ. ತಲೆ ಮೇಲೆ ಕೈ ತೆಗೆದ್ಬಿಟ್ಟು ಪಿಡ್ಡೆಗಳು ಹೋದಾಗ ನಡೀರಿ. ನೋಡಿ ಹೆಂಗೈತೆ, ಫುಲ್ಲು ಬಂಡೆ ಫ್ರೆಂಡ್ಸ್. ಅಲ್ಲಿಂದನೂ ಬಂಡೆ, ಬಂಡೆ ಮೇಲೆ ಅವಾಗ ನಿಮ್ಮ ಬಾವನ ಕೈಲಿ ಹಂಗೆ ಮಾಡಿಸ್ತಾ ಇರವ ಅಂತ. ಗದ್ದೆ ನಾಟಿ ಕಳ್ಸಕ್ ರೆಡಿ ಆಗವ್ರೆ ನಮ್ಮ ಬಾವ ಈಗ. ನಾದ್ನೀರ್ ಕೈಲಿ ಸಂಪಾದನೆ ಮಾಡ್ಸಕ್ಕೆ. ಅಮ್ಮ ಅಲ್ಲೆಲ್ಲಾರ ಕೆಳಗಾರ ತಗೊಳ್ಬೇ ಬಾದೊಡಮ್ಮ ಕೆಳಗ್. ನಮ್ ದೊಡಮ್ಮ ಮೊಮ್ಮಗ ಬಾಲ್ ಹಿಡ್ಕೊಂಡು ನಿಂತವ್ರೆ, ಬಾಲ್ ತಕತೀನಿ ಅಂತ. ಸಣ್ಣಗೈತಿ ಅಂತ ನಿಮ್ದು ಆಯ್ತೈತೆ ಅಂತೀಯ? ಚೆನ್ನಾಗಿ ಮಾಡೋರು. ಮಾತಾಡಿ ಮಾತಾಡಿ. ಏನು ನಾನು ಸಿನಿಮಾ ರೈತರು ತಂದು ಮಾತಾಡೋಕ್ಕೆ ಹೋಗಲ್ಲಿ ದೊಡ್ಡಣ್ಣ ಕೂತಾರೆ ಮಾತಾಡ್ಸು. ತಾನೇ ಒಂದು ಚೂರು ಹಂಗೆ ಟೈಮ್ ಮಾಡ್ಕೊಟ್ಟಿದ್ರೆ ಹಲೋ ಆಯ್ ಬಾಯ್ ಬಾಯ್ ಅಂದ್ಬಿಟ್ಟು ಹೋಗ್ಬೋದಾಗಿ. ಒಂದು ಮಾತು ಹೇಳಿದ್ರೆ ಸಾಕು, ಒಂದು ಗಂಟೆ ಮಾತಾಡ್ತಾರೆ. ಮುಖ್ಯಮಂತ್ರಿ ಚಂದ್ರ ಸರ್ ಬಂದಿರು ಮಾತಾಡ್ಸು. ಅವ್ರು ಒಂದು ಗಂಟೆ ಅವ್ರು ಬಂದಿಲ್ಲ, ದೊಡ್ಡಣ್ಣವ್ರು ಮಾತ್ರ ಬಂದಿರೋದು. ಹೋಗ ಅವ್ರನ್ನ ಕೇಳು, ಮಾತಾಡಿ ಏನು ಮಾತಾಡ್ತಾರೆ. ಕೈ ಹಿಡ್ಕ ಕರ್ಕ ಬನ್ನಿ ಬಾಬಾ ಅಕ್ಕನಾ. ಏನು ಕಲ್ಯಾಣ ಮಾಡ್ಕೋ, ಕೈ ಹಿಡ್ಕೊಂಡು ಕರ್ಕೊ ಬರೋಕ್ಕೆ ಅಂದ್ರೆ ಅಲ್ಲಿಗೆ ಮುಗ್ದೋಯ್ತು ಅಂತಲ್ಲ ಕರ್ತವ್ಯ. ಕೈ ಹಿಡ್ಕೊಂಡು ಕರ್ಕ ಬರೋದು ಮುಗಿದೋಯ್ತು ಅಂತ ಅಲ್ಲ, ಕಲ್ಯಾಣ ಮಂಟಪದಲ್ಲಿ ಮಾತ್ರವ ಕರ್ಕ ಬರಬೇಕು. ಏನು ಮಾಡೋಕ್ಕಾಗಲ್ಲ ಅಂತವ. ಕರ್ಕ ಬಂದ್ಮೇಲೆ ಹಿಂಗೆ ಬಿಟ್ಬಿಡದ. ದೇವ್ರೈತೆ, ದೇವರೇ ಕರ್ಕ ಬರ್ತಿದ್ದೆ ಅಲ್ವೇನೆ. ಏನಕ್ಕ ಉತ್ತರ? ನಿನಗೆ ಬೇಕಾದ್ರೆ ಕರ್ಕ ಹೋಗು, ಇಲ್ಲ ಅಂದ್ರೆ ನಾನು ಕರ್ಕ ಹೋಗ್ತೀನಿ ಅಂತದೆ. ಆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳಕ್ಕೆ. ಹೆಂಗೆ
ತಂಗಿಯ ತಾಳ ಹಾಕ್ತಾಳೆ ನೋಡಲ್ಲಿ ಅದೇಪ್ಪ ಇಂಚು ಇಂಚು ಮೊದ್ಲು ನಿಮ್ ಚಿಕ್ಕಮ್ಮಂಗೆ ಅರ್ಥ ಆಯ್ತಾ ಕೇಳಿ ಈಗ ಏನ್ ಹೇಳಿದ್ರು ದೇವಸ್ಥಾನಕ್ಕೆ ಬಂದಾಗ ಹೋಮ್ವರ್ಕ್ ಬರೆದಿ ಅಂತಾರಲ್ಲ ಹಂಗೆ ಅಮ್ಮಂದ ಒಂದು ದೇವ್ರ ಕರ್ಕೊ ಹೋಗ್ಲಿಲ್ಲ ಅಪ್ಪ ಕರ್ಕೊ ಹೋಗ್ಲಿ ಅಂತ ದೇವ್ರ ಬರ್ಲಿ ಮನೆಗೆ ದೇವ್ರ ನಾನು ಮನೆಗೆ ಕೇಳ್ಕೊಂಡ್ಲೇನು ಅಂತ ಬಾವಾ ದೇವ್ರ ಕರ್ಕೋಕೆ ಏನ್ ದೇವ್ರಿಗೆ ಇನ್ನೇನ್ ಜನವೇ ಇಲ್ವಾ 150 ಕೋಟಿ ಜನ ಇದ್ದೀವಿ ಫೋಟೋ ತಗೊಳಕಿಯ ದೇವ್ರು ಒಬ್ರು ಬಂದ್ರೆ ಒಬ್ರು ಕಾಣಿಕಿಲ್ಲ ಕಣ ಯಾಕೆ ಅದು ಫೋಟೋ ಅಲ್ಲ ವಿಡಿಯೋ. ಹಾಗೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಗುರುಗಳ ಒಂದು ಮುಖ್ಯ ದ್ವಾರದ ಥರ ಮಾಡಿದ್ದಾರೆ ಅದನ್ನು. ಅದ್ರ ಒಳಗಡೆಯಿಂದ ಹೋದರೆ ಅಲ್ಲಿ ಗುರುಗಳ ಒಂದು ಆಕೃತಿ ಎಲ್ಲ ಇರಿಸಿದ್ದಾರೆ. ಹೋಗೋಣ ಅಂದ್ಕೊಂಡ್ವಿ, ನಿಜವಾಗ್ಲೂ ಹೋಗೋಕ್ಕೆ ಟೈಮ್ ಆಗಲಿಲ್ಲ, ಹಂಗಾಗಿ ಹೋಗಲಿಲ್ಲ ನಾವು ಯಾರೂ. ಯಾಕೆ ಅಂತಂದರೆ ಇಲ್ಲಿ ದೊಡ್ಡಣ್ಣ ಸರ್ ಹತ್ರ ಬಂದ್ವಿ, ಫೋಟೋನ ತೆಗೆಸ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲೇ ಟೈಮ್ ಆಗೋಯ್ತು, ಹಂಗಾಗಿ ಅಲ್ಲಿಗೆ ಹೋಗಲಿಲ್ಲ. ಇಲ್ಲಿ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಇಲ್ಲೇ ಟೈಮ್ ಆಗೋಯ್ತು. ದೊಡ್ಡಣ್ಣ ಸರ್ ಅಂತೂ ಅಕ್ಕನ ರೇಗಿಸ್ಕೊಂಡು ಫೋಟೋ ತೆಗೆಸ್ಕೊಳಕ್ಕೆ ನಾವು ಕರಿತಾ ಇದ್ವಿ, ಅಕ್ಕ ನಿಂತ್ಕೊಂಡು ನೋಡ್ತಾ ಇದ್ಲು. ಅದಕ್ಕೆ ಬಾರಮ್ಮ ತಾಯಿ ಒಳ್ಳೆ ಅರಿಶಿನ ಕುಂಕುಮಕ್ಕೆ ಕರ್ದಂಗೆ ಕರಿಬೇಕಲ್ಲ ನಿನ್ನ ಫೋಟೋಗೂ ಅಂತ ರೇಗಿಸ್ತಿದ್ರು. ದಾರಿ ಬಿಡು, ಅಯ್ಯೋ ಮರಿತಾಯಿ ಫೋಟೋ ಕೋಸ್ಕೊಡಿ ಫಸ್ಟ್, ಆಮೇಲೆ ಮಾತಾಡೋದು. ಹಾಗೆ ನಮಗೆ ತೆಗೆದ್ಮೇಲೆ ನನ್ನ ಮಗ ಅಮ್ಮ ನಂದು ಅಂದ. ಸರಿ ಅವರು ಶೂ ಹಾಕೋಬಿಡ್ಲಿ, ಆಮೇಲೆ ತೆಗೆದ್ಕೊಡ್ತೀನಿ ತಾಳಪ್ಪ ಅಂತ ಅಂದೆ. ಅವರು ಕೂಡ ಶೂ ಹಾಕೊಂಡು ತೆಗೆಸ್ಕೊತೀನಿ ತಾಳಮ್ಮ ಅಂತ ಅಂದರು. ಅದ್ರ ಮಧ್ಯದಲ್ಲಿ ಇವ್ರು ಬಂದುಬಿಟ್ಟು ನಾವು ಶೂ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಬಂದರು, ಚೆನ್ನಾಗಿ ಬಯಸ್ಕೊಂಡ್ರು. ಅದನ್ನೆಲ್ಲ ಮಾಡೋಕ್ಕೆ ಬರಬಾರ್ದು ನೋಡಿ, ನಾವು ಹಾಕೋತೀವಿ ಸುಮ್ಮನೆ ಇರಬೇಕು ಅಂತ ಹೇಳಿ ಅದು ನೋಡಿ ಖುಷಿ ಆಯಿತು. ಅಣ್ಣ ಸರ್ ಇದ್ದಾರೆ, ಖುಷಿ ಆಗ್ತಾ ಇದೆ ನೋಡ್ತಾ ಇರೋದು. ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಇಲ್ಲಿ ಬಂದು ಇಂಥ ಒಂದು ದೊಡ್ಡ ಕಲಾವಿದನ್ನ ಮೀಟ್ ಮಾಡಿದ್ದು ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು. ಎಲ್ಲರ ಜೊತೆನೂ ಖುಷಿಯಾಗಿ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಬನ್ರಮ್ಮ ತೆಗೆಸ್ಕೊಳ್ಳಿ, ಏನಿಲ್ಲ, ಯಾಕೆ ಹಂಗೆ ಆಡ್ತೀರಾ, ಫೋಟೋ ತೆಗೆಸ್ಕೋಬೇಕು ಅಂತಂದರೆ ಬರಬೇಕು ತೆಗೆಸ್ಕೋಬೇಕು ಅಂತಿದ್ದಾರೆ ನೋಡಿ. ಎಲ್ರೂ ಎಷ್ಟು ಚೆನ್ನಾಗಿ ವಿಚಾರಿಸ್ಕೊತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ, ಏನು ಓದ್ತಾ ಇದ್ದೀರಾ ಅಂತ ಎಲ್ಲರೂ ಕೂಡ ಮಾತಾಡಿಸ್ಕೊಂಡು ಚೆನ್ನಾಗಿ ಖುಷಿ ಆಯಿತು ನೋಡಿದ್ದು. ಫೋಟೋ ತೆಗೆಸ್ಕೊತೀರಾ? ತೆಗೆಸ್ಕೊಂಡೆ ನಾವು. ಅಲ್ಲೋಗಿ ಅಲ್ಲಿ ನಿಂತ್ಕೊಳ್ಳಿ, ಸೆಲ್ಫಿನೇ ತೆಗಿತೀನಿ. ನಿಂತ್ಕೊಳ್ಳಿ, ಸೆಲ್ಫಿನೇ ತೆಗಿತೀನಿ. ಹೋಗಿ ಬೇಗ ಅಲ್ಲಿ ಆ ಕಡೆ ಹೋಗೋ, ಇಲ್ಲೇ ತೆಗಿತೀನಿ. ಇಲ್ಲಿ ನಿಂತ್ಕೊಳ್ಳಿ. ತೆಗಿಲಿಲ್ವಾ? ಖುಷಿ ಆಯಿತು ಇವತ್ತು ಅಂತ ಒಂದು ದೊಡ್ಡ ಕಲಾವಿದರನ್ನ ನೋಡಿದ್ದು, ನಿಜಕ್ಕೂ ಖುಷಿ ಆಯಿತು. ಎಲ್ಲರ ಜೊತೆನೂ ಅಷ್ಟು ಕ್ಲೋಸಾಗಿ ಮಾತಾಡಿಕೊಂಡು ಆರಾಮಾಗಿ ಮಾತಾಡಿಕೊಂಡು ಹೊರಡ್ತಾ ಇದ್ದಾರೆ. ಇವಾಗ ಸಭೆಗೆ ಬಂದಿದ್ದರು, ಖುಷಿ ಆಯಿತು. ಇವೆರಡು ನನ್ನ ಮಕ್ಕಳು ನೋಡಿ ಫ್ರೆಂಡ್ಸ್, ಹೋಗಿ ಬಂದಿದ್ರೆ ಆಗೋದು ಒಂಚೂರ. ನೋಡಿ ಫ್ರೆಂಡ್ಸ್, ಅಲ್ಲಿ ಓಡಾಡ್ತಾನೆ ನೋಡಿ ಫ್ರೆಂಡ್ಸ್, ನಮ್ಮ ಸಣ್ಣದು ಏನೋ ಆಟ ಸಾಮಾನು ಬೇಕು ಕೇಳಿದ್ರು ತಗೊಡ್ಲಿಲ್ಲ ಅಂತ ಹೆಂಗ್ ಮುಡಿಸ್ಕೊಂಡು ಓಡಾಯ್ತದೆ. ಈಗ ಅಲ್ಲಿ ಏನು ಆಡುತ್ತೆ, ಏನು ಹೊಟ್ಟೆ ಉರ್ಸುತ್ತೆ ಅಂತ ತಗೊಡ್ತೀನಿ ಅಂತ ಅಂದ್ರೇನೋ ಕಣಮ್ಮ. ಅದಕ್ಕೆ ಸಿಕ್ಕಿರೋ ವಾಪಸ್ ಬಂದಿದ್ದವನು. ಏನ್ ತಗೊಡ್ತಾ ಇದ್ದೀರಿ?
ಇದು ಅಟವಿ ಶಿವ ಯೋಗಿಗಳ ಗದ್ದಿಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಆಚೆಗೆನೆ. ಸಾಕು, ಒಳಗಡೆ ಹೋಗ್ಬಿಟ್ಟು ಕೈ ಮುಕ್ಕತ್ತೀನಿ ಆಯ್ತಾ. ಹಾಗೆ ಅಲ್ಲಿಂದ ಮುಂದೆ ಬಂದ್ವಿ. ಈಗ ಹೊರಡೋಣ ಅಂತ ಹೇಳಿ ಹೊರಗಡೆ ಎಂಟ್ರೆನ್ಸಲ್ಲಿ ನೋಡಿ ಈ ರೀತಿ ಎಲ್ಲ ಒಂದು ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಿದರು. ನೋಡೋದಕ್ಕೂ ಕೂಡ ತುಂಬ ಚೆಂದ ಅನ್ನಿಸ್ತಾಯಿತ್ತು, ಖುಷಿ ಆಯ್ತಾಯಿತ್ತು. ಹಂಗಾಗಿ ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ ಅಷ್ಟೇ. ಇನ್ನು ಅದರಿಂದ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ನೋಡಿ ಸಿಂಹದ ಬಾಯಿಯ ಗುಹೆ ಥರನೇ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆಕೃತಿ. ಹಂಗಾಗಿ ವಿಡಿಯೋ ಮಾಡ್ಕೊಂಡ್ವಿ. ತುಂಬ ಬಿಸಿಲಿತ್ತು, ದಾವಾಯ್ತಾಯಿತ್ತು. ಅದಕ್ಕೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಕುಡಿತಾ ಇದ್ವಿ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಆಯಿತು, ಸ್ವೀಟಾಗಿ. ಮುಗೀತು ಇವಾಗ ಇಲ್ಲಿದು. ಮತ್ತು ನೆಕ್ಸ್ಟ್ ಹೊರಟು ಬೇಕು ಹೊರಡೋಣ. ನೆಕ್ಸ್ಟು ಚಂದ್ರ ನೆಕ್ಸ್ಟ್ ಪ್ಲೇಸ್ ಗೌರವನಹಳ್ಳಿ ಲಕ್ಷ್ಮೀ ದೇವಿಯ ದರ್ಶನಕ್ಕೆ ಈಗ ನಮ್ಮ ಮುಂದಿನ ಪಯಣ. ಏನ ಬಾಟಲ್ಗಳಿಗೆಲ್ಲ ನೀರು ತುಂಬಿಸ್ಕೊಡ್ಬೇಕಿತ್ತು. ಈಗ 12 ಗಂಟೆ ಈಗ 12 ಗಂಟೆ ಹೋಗ್ಬೋದು. ಮಾತಾಡೋಕ್ಕೂ ಎನರ್ಜಿ ಇಲ್ಲ ಫ್ರೆಂಡ್ಸ್. ತಲೆನೋವು ಬಂದ್ಬಿಟ್ಟಿದೆ. ತುಂಬ ಇಷ್ಟ ತನಕ ಮಲ್ಕೊಂಡೆ ಬಂದೆ, ಆದರೂ ಕಡಿಮೆ ಆಗಿಲ್ಲ. ನಾವಿವಾಗ ಬಂದಿದ್ದೀವಿ ಗೊರೂರು ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ. ಎಲ್ಲೋಯ್ತಿದ್ದೀರಾ? ಸ್ಲಿಪ್ಪರ್ ಅಲ್ಲೇ ಬಿಟ್ಬಿಟ್ಟು ಬಂದ್ರ? ಅವ ಸ್ಲಿಪ್ಪರು ಅಲ್ಲೇ ಬಿಡ್ಬೇಕಂತೆ. ಸ್ಲಿಪ್ಪರು ಬಿಟ್ಟೋಗಿಲ್ಲ ನಾನು ಈ ತಲೆನೋವಿನ ಗೋಳಿಗೆ. ತಗಪ್ಪ, ಒಳಕ್ಕೆ ಹಾಕ್ಬಿಡಪ್ಪ. ಖುಷಿ ಒಳಕ್ಕೆ ಹಾಕ್ಬಿಡವ. ಇಲ್ಲಿಗೂ ಬಂದು ತುಂಬ ವರ್ಷಗಳೇ ಆಗೋಗಿತ್ತು. ಹೇಳಿದ್ಲು ಬನ್ರಿ ಬೇಗ. ಗೊರೂರು ಲಕ್ಷ್ಮೀದೇವಿ ದರ್ಶನ ಎಷ್ಟು ವರ್ಷಗಳ ನಂತರ. ನೋಡಿ ಫ್ರೆಂಡ್ಸ್, ನನಗೆ ತಲೆನೋವು, ಟ್ಯಾಬ್ಲೆಟ್ ತಗೊಡಿ ಅಂತ ಅಂದರೆ ತಗೊಡಿಕ್ಕಿಲ್ಲ. ನಾನು ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ ಬಂದರೆ ಬರ್ತದೆ ತಲೆನೋವು. ನಡಿ ಅಂತಾರಲ್ಲ, ನ್ಯಾಯನ ಇದು? ಒಂದು ಸ್ವಲ್ಪನಾದರೂ ಹೆಂಡತಿಯನ್ನ ಪ್ರೀತಿ ಇಲ್ಲ, ಕಾಳಜಿ ಇಲ್ಲ, ಕನಿಕರನೂ ಇಲ್ಲ, ಏನೂ ಇಲ್ಲ. ನೋಡಿ ಹೆಂಗಾಗ್ತವ್ರೆ. ಟ್ಯಾಬ್ಲೆಟ್ ತಗೊಡೋರಂತೆ, ಬಂದರೆ ಬರ್ತದೆ ತಲೆನೋವು ಅಂದ್ಕೊಂಡು ಎಲ್ಲರೂ ನಿಂತ್ಕೊಂಡು ಎಲ್ಲರೂ ಒಂದು ಫೋಟೋ ತಗಿಸ್ಕೋಬೇಕು. ಗ್ರೂಪೆಲ್ಲ ಇಷ್ಟು ಜನ ಬಂದಿದ್ದೀವಿ ಅಂತ ಸುಮ್ಮನೆ ಹೊಂಟೋಗೋದಲ್ಲ. ದೇವಸ್ಥಾನಕ್ಕೆ ಬಂದ್ವಿ. ಏಕೆ ಫೋಟೋ ತಗೋತೀಯಾ? ಕ್ಲಿಕ್ ಅಂತ ಕ್ಲಿಕ್ಕಿಸ್ಕೊತೀಯಾ? ಬಂದ್ವಿ. ಹೆಂಗಾಗ್ಬಿಟ್ಟಿದ್ದೀನಿ ನೋಡಿ, ಇಷ್ಟೊಂದೆಲ್ಲ ಆಗ್ಬಿಟ್ಟಿದ್ದೀನಿ. 1 ಗಂಟೆಗೆ ಇದ್ದಿರೋದು. ಎಂಟ್ರೆನ್ಸ್ ಪ್ರಸನ್ನಾಂಜನೇಯ. ಇದು ಲಕ್ಷ್ಮೀದೇವಿ, ಗೊರೂರು ಲಕ್ಷ್ಮೀದೇವಿ ಗುಡಿ. $150 ಇಲ್ಲ ಸರ್, ಅಷ್ಟೇ. $150 ಕೇಳ್ತಾರೆ ಅಂದರೆ ಆ ವಾರಕ್ಕೆ 300 ಕೇಳ್ಬೋದು. ಇವಾಗ 150. ಈ ಕಾಲ ಮುಟ್ಟಿಸ್ಬೇಡ. ಹೊಟ್ಟೆ ಬೇರೆ ಬಂದರು ತಂದು ಅದೇ ಇದು ತಿಂದರೆ ತಿಂದು ದುಡ್ಡು ಉಳಿದೆಯಲ್ಲ. ನಾನು ಕೇಳಿಸ್ತೀನಿ. ಐಸ್ ಕ್ರೀಮ್ ಆನೆ ತಗೋದ ಇಲ್ಲಿ ಆನೆ ಇಡಕ್ಕೆ ಬೇಕು.
ಇದನ್ನ ಇಟ್ಟವ್ರೆ ನೋಡು, ತಾವರೆ ಹೂಗಳು. ನೋಡೋಣ. ಹಾಗೆ ಗೊರವನಹಳ್ಳಿ ಲಕ್ಷ್ಮೀ ದೇವಿ ಮುಂಬಾಗಿಲೇನಿದೆ ಅಲ್ಲಿಂದನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಹೊರಗಡೆಯಿಂದ ಕಾಣಿಸುತ್ತಾ ನೋಡೋಣ ಅಂತ ಹೇಳಿ ಕಾಣಿಸ್ಲಿಲ್ಲ. ಇವಾಗ ಒಳಗಡೆ ಹೋಗ್ತಿದ್ದೀವಿ. ಒಳಗಡೆ ಹೋಗ್ತಿದ್ದಂಗೆ ಎಂಟ್ರೆನ್ಸ್ನಲ್ಲಿ ಬಂದು ವಿಘ್ನ ವಿನಾಯಕ ಅವರ ಪ್ರತಿಷ್ಠಾಪನೆ ಇದೆ. ಅದಕ್ಕೆ ಕೈ ಮುಕ್ಕೊಂಡು ಅಲ್ಲಿ ಕುಂಕುಮ ಕೊಡ್ತಾರೆ, ಅದನ್ನು ಹಚ್ಕೊಂಡು ಅದಾದಮೇಲೆ ತಾಯಿ ದರ್ಶನಕ್ಕೆ ಮುಂದೆ ಹೋಗಬೇಕು. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ತಾಯಿ ಅಲಂಕಾರ ಎದ್ದು ಬರೋ ಥರನೇ ಇದೆ ತಾಯಿ. ನೀವುಗಳು ಕೂಡ ದರ್ಶನ ಮಾಡ್ಕೊಳ್ಳಿ ಅಂತ ಕದ್ದು ಮುಚ್ಚಿ ವಿಡಿಯೋ ಮಾಡ್ಕೋತಾ ಇದ್ದೀನಿ ನೋಡಿ ನಿಮ್ಗಳಿಗೋಸ್ಕರ. ಹಾಗೆ ತಾಯಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದರೆ ಆಗಲೇ ನಾವು ಬರ್ತಿದ್ದಂಗೆ ಹೇಳಿದ್ನಲ್ಲ ಪ್ರಸನ್ನಾಂಜನೇಯ ಸ್ವಾಮಿ, ಆ ದರ್ಶನನ ಕೂಡ ಮಾಡಿಕೊಂಡು ನವಗ್ರಹಗಳ ಪ್ರತಿಷ್ಠಾಪನೆ ಕೂಡ ಇಲ್ಲೇ ಪಕ್ಕದಲ್ಲಾಗಿತ್ತು. ಅದ್ರದ್ದು ಕೂಡ ಆಶೀರ್ವಾದನ ಪಡ್ಕೊಂಡು ಇವಾಗ ಮುಂದೆ ಎಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟಿದ್ದೀವಿ. ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ಆಂಜನೇಯ ಸ್ವಾಮಿಯವರು. ಇದು ಬಂದು ಹೇಳಿದ್ನಲ್ಲ ನವಗ್ರಹ ಪಕ್ಕದಲ್ಲೇ ಇರೋದು. ಅದಕ್ಕೂ ಕೂಡ ನಮಸ್ಕಾರನ ಹಾಕ್ಕೊಂಡು ಮುಂದೆ ಬಂದ್ವಿ. ಮುಂದೆ ಬಂದ್ರೇ ಸಿಗುವಂಥದ್ದು ಒಂದು ದೇವಸ್ಥಾನ, ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನ. ಒಳಗಡೆ ಎಂಟ್ರಿ ಇಲ್ಲ ಅಂತ ಅಂದರು, ಹಂಗಾಗಿ ಹೊರಗಡೆನೇ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿರೋದು ನನ್ನ ಮಗ. ಲಕ್ಷ್ಮೀದೇವಿ ತಾಯಿ ದರ್ಶನ ಆಯಿತು, ರಂಗನಾಥ ಸ್ವಾಮಿ ದರ್ಶನ ಕೂಡ ಆಯಿತು. ಎಲ್ಲ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ದರ್ಶನಕ್ಕೆ ಬಂದಮೇಲೆ ಒಂಚೂರು ತಲೆನೋವು ಕಡಿಮೆ. ದಾಸೋಹ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬಂದ್ಮೇಲೆ ನಾವು ದಾಸೋಹ ಮಾಡ್ತಾನೆ ಹೋಗ್ಬೇಕು. ಹೋಗೋಣ. ಹಾಗೆ ಲಕ್ಷ್ಮೀದೇವಿ ರಂಗನಾಥ ಸ್ವಾಮಿ ದರ್ಶನ ಆದಮೇಲೆ ಮುಂದೆ ಬಂದರೆ ಸಿಕ್ಕಿದ್ದು ಗ್ರಾಮ ದೇವತೆ ಮಾರಿಕಾಂಬ ದೇವಸ್ಥಾನ. ಅಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಅದಾದಮೇಲೆ ಇದ್ದೇ ಇದೆಯಲ್ಲ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿಯ ಪರಮ ಭಕ್ತಿಯಾದಂತಹ ಕಮಲಮ್ಮನವರು ಸ್ಥಾಪನೆಗೊಂಡಿರುವಂಥ ಸ್ಥಳ. ಅಲ್ಲಿಗೂ ಬಂದು ಅವರ ಆಶೀರ್ವಾದನ ಕೂಡ ಪಡೆದು ಒಳಗಡೆ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಪೂಜೆ ಎಲ್ಲ ಮಾಡಿ ಅಲ್ಲಿ ಒಂದು ಹಿಡಿಯಷ್ಟು ಅಕ್ಕಿನ ಕೊಡ್ತಾರೆ. ಮನೆಗೆ ಹೋಗಿ ಏನಾದರೂ ಸಿಹಿ ತಿಂಡಿ ಮಾಡ್ಕೊಂಡು ತಿನ್ನಿ ಅಂತ. ಅದಾದಮೇಲೆ ಅರಶಿನ ದಾರನ ಕೊಡ್ತಾರೆ. ಗಂಡನ ಜೊತೆ ಬಂದಿದ್ದರೆ ಗಂಡನ ಕೈಲಿ ಕಟ್ಟಿಸ್ಕೊಳ್ಳಿ ಅಂತಾರೆ, ಇಲ್ಲ ಅಂತಂದರೆ ಮಕ್ಳು ಕೈ ಇಲ್ಲ ಅಂತಂದರೆ ನೀವೇ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಹಸ್ಬೆಂಡ್ ಜೊತೆಲೇ ಬಂದಿದ್ದರಿಂದ ಅಲ್ಲೇ ಕಟ್ಟಿಸ್ಕೊಂಡೆ ನಾನು. ಅದಂತೂ ನನಗೆ ಮರೆಯೋಕ್ಕಾಗಲ್ಲ, ತುಂಬ ಅಂದರೆ ತುಂಬ ಖುಷಿಯಾಯಿತು. ಇಲ್ಲಿ ದಾರನ ಕಟ್ಟಿಸ್ಕೊಂಡಿದ್ದು ನನ್ನ 17 ವರ್ಷದ ಮದುವೆ ದಿನದ ಹಿಂದೆನೇ ಹೊಟ್ಟೋದೆ ನಾನು ಧರ್ಮಸ್ಥಳದಲ್ಲಿ. ಮಂಜುನಾಥ ಸ್ವಾಮಿ ಮುಂದೆ ತಾಳಿ ಕಟ್ಟಿಸ್ಕೊಂಡಷ್ಟೇ ಖುಷಿಯೇ ಆಯಿತು. ತಾಯಿ ಕಮಲಮ್ಮನವರ ದರ್ಶನ ಕೂಡ ನೋಡಿದೆ. ಬಂದಮೇಲೆ ಸಮಾಧಾನ ಆಯಿತು ನನಗೆ. ಮತ್ತೊಮ್ಮೆ ಮಾಂಗಲ್ಯ ಧಾರಣೆ ಆಯಿತು. ಇವಾಗ ಎಲ್ಲ ಪ್ರಸಾದಕ್ಕೆ ಬಂದ್ವಿ ನೋಡಿ. ನನ್ನ ಅಭಿಮ ಎಷ್ಟು ಚೆನ್ನಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟಿದೆ ನನಗೆ. ಬಂದ್ವಿ ಪ್ರಸಾದ ಸ್ವೀಕಾರ ಮಾಡಬೇಕೀಗ. ಇನ್ನು ದೇವಸ್ಥಾನಗಳಲ್ಲಿ ಪ್ರಸಾದ ತಿನ್ನೋದು ಅಂತ ಅಂದರೆ ಸುಮ್ಮನೆನಾ, ಪುಣ್ಯ ಮಾಡಿರಬೇಕು. ಮತ್ತು ಆ ದೇವಸ್ಥಾನಗಳಲ್ಲಿ ಸಿಗುವಂಥ ಪ್ರಸಾದದ ರುಚಿ ಇನ್ನೆಲ್ಲೇ ನಾವು ಹೆಂಗೆ ಮಾಡ್ಕೊಂಡು ತಿಂದರೂ ಸಿಗಲ್ಲ ಖಂಡಿತವಾಗ್ಲೂ. ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಅನ್ನ ಮತ್ತು ಕೊಬ್ಬರಿ ತುರಿಯಿಂದ ಪಾಯಸನ ಮಾಡಿದರು. ಅದಂತೂ ಸಕ್ಕತ್ತಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಅದಾದಮೇಲೆ ಗಟ್ಟಿ ಸಾಂಬಾರು, ರೈಸು, ಮಜ್ಜಿಗೆ ಎಲ್ಲನೂ ಕೊಟ್ಟರು. ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂದ್ವಿ ಅನ್ನೋದಕ್ಕಿಂತ ಹೊಟ್ಟೆ ಹಿಡಿಯೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಿಂದ್ವಿ ಅಂತಲೇ ಹೇಳ್ಬೋದು. ನಾವಷ್ಟೇ ಅಲ್ಲ, ಮಕ್ಕಳು ಕೂಡ ಸಂಪೂರ್ಣವಾಗಿ ಸಂತೃಪ್ತಿಯಾಗಿ ಊಟನ ಮಾಡಿದ್ರು. ಕೂತ್ಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ಊಟ ಮಾಡಿದ್ರು. ತುಂಬ ಖುಷಿ ಆಯಿತು. ಹಾಗೆ ನಮ್ಮದೆಲ್ಲ ಊಟ ಆದಮೇಲೆ ಹಂಗೆ ನೋಡ್ತಾ ಇದ್ವಿ. ಸ್ಕೂಲ್ ಮಕ್ಕಳುಗಳೆಲ್ಲ ಕೂಡ ಬಂದು ಊಟ ಕೂತ್ಕೊಂಡ್ರು. ಎಲ್ಲ ಈ ದೇವಸ್ಥಾನದ ಟ್ರಸ್ಟಿನ ಸ್ಕೂಲಿನ ಕಡೆಯಿಂದ ಬಂದಿರುವಂಥ ಮಕ್ಕಳುಗಳು. ಹಂಗಾಗಿ ನೋಡೋಣ, ಹತ್ರದಿಂದ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಮಕ್ಕಳನ್ನ ಮಾತಾಡ್ಸೋಣ ಅಂತ ಬಂದ್ವಿ. ತುಂಬ ಖುಷಿಯಾಯಿತು ಮಕ್ಕಳನ್ನೆಲ್ಲ ನೋಡಿದ್ದು. ಸ್ಕೂಲ್ ಮಕ್ಕಳುಗಳೆಲ್ಲ ಊಟ ಕೂತಿದ್ದಾರೆ, ಊಟ ಮಾಡ್ತಾವ್ರೆ ಇವಾಗ ಬಂದು. ಎಷ್ಟೋ ತನಕ ಎಲ್ಲ ಶ್ಲೋಕ ಹೇಳ್ತಿದ್ವು, ಇವಾಗ ಊಟ ಕೂತಿದ್ದಾರೆ. 1 2 3 4 5 6 7 8 9 10 11 12 ಟೇಬಲ್ಸಲ್ಲಿ ಫುಲ್ಲು ಸ್ಕೂಲ್ ಮಕ್ಕಳುಗಳೇ ಕೂತಿದ್ದಾರೆ. ನೋಡೋಕ್ಕೆ ಗೊತ್ತಾ ಎಲ್ಲ. ಶೀಲಾ ರಮೇಶ್ ಅವ್ರದ್ದು
ಮೈಸೂರು ಕನ್ನಡತಿ ಅಂತ ಇರಬೇಕು. ಆಶಾ ನವೀನ್ ಅಂತ ಹೊಡೆದ್ರೆ ಬರುತ್ತೆ, ಒಂದೊಂದ್ಸಾರಿ ಬರಲ್ಲ ಅಂತಂದರೆ ಮೈಸೂರು ಹುಡುಗಿ ಕನ್ನಡ. ನೋಡಿ ಹೊಸ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಇವಾಗ ಮನೆಗೆ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊತಾರಂತ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಇದೇನು ಮನೆಗೆ ಹೋಗಿ ಕಲ್ಕೊಳ್ಳೋದಲ್ಲ, ಇಲ್ಲಿ ಇಟ್ಕೊಬಿಡಿ ಆಯಿತಾ. ಇವಾಗ ಹೇಳಿರೋ ನೇಮ್ಗಳನ್ನ ಸರಿನಾ? ಇದೇ ಊರಿಲ್ಲ, ಹೌದಾ? ದೇವಸ್ಥಾನದಿಂದನಾ? ಹೌದಾ? ಇಷ್ಟೊಂದು ಲೇಟ ಊಟ? 2 o'clock ಊಟ ಲೇಟಾಗಿಲ್ವಾ? ಊಟ ಇಷ್ಟೊಂದು ಲೇಟಾಗಿ? ಹೌದಾ? ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಓಕೆ, ಬಾಯ್. ಹುಡುಗರಂತೂ ತುಂಬ ಚೆನ್ನಾಗಿ ಮಾತಾಡೋದು, ಖುಷಿ ಆಯಿತು. ID ನಂಬರ್ ಕೂಡ ಇಸ್ಕೊಂಡ್ರು. ಫೈನಲಿ ಹೇಳ್ದೆ 2-3 ಸಾರಿ, ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಹಂಗಾಗಿ ನಾನು ಪ್ರೊಫೈಲೇನೆ ತೋರಿಸ್ಬಿಟ್ಟೆ. ನೋಡಮ್ಮ ಇನ್ನೇನು ಮಾಡಿದ್ರೆ ಬರುತ್ತೆ ಅಂತ. ಖುಷಿ ಆಯಿತು ಮಕ್ಳುಗಳ ಜೊತೆ ಮಾತಾಡಿ. ನಾನು ಅವ್ರ ಜೊತೆ ಎಲ್ಲ ಮಾತಾಡ್ಕೊ ಬರೋಷ್ಟರಲ್ಲಿ ಇವರೆಲ್ಲರೂ ವೆಹಿಕಲ್ ಹತ್ರ ಹೊರಟೇ ಬಿಟ್ಟಿದ್ದಾರೆ ಫ್ರೆಂಡ್ಸ್. ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ. ನೋಡಿ ಏನು ಮಾಡೋಣ, ತಲೆ ಬೇರೆ ಸಖತ್ತು ಸಿಡಿತೈತೆ. ಅದ್ರ ಜೊತೆದಲ್ಲಿ ನಮ್ಮ ಪತಿದೇವ್ರು ಬೇರೆ ಹಿಂಗೆ ಮಾಡಿಟ್ರು ನೋಡಿ. ಇಲ್ಲಿ ಎಲ್ಲ ಕಡೆ ಕುಂಕುಮ ಇಟ್ಬಿಟ್ಟು ಏನು ಮಾಡೋಣ. ಇನ್ನೊಂದು ಆ ಕಡೆ ಲಕ್ಷ್ಮೀದೇವಿ ಹೆಜ್ಜೆ ಗುರ್ತಿದೆ, ಅಲ್ಲಿಗೆ ಹೋಗಿ ಬರೋಣ ಅಂತ ಹೇಳಿದ್ದೀನಿ. ಕರ್ಕೊಂಡು ಹೋಗ್ತಾರೆ, ನೋಡೋಣ. ಹಾಗೆ ಊಟ ಮುಗಿಸ್ಕೊಂಡು ಬಂದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಸಿಗುವಂಥದ್ದೇ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಇಲ್ಲೂ ಕೂಡ ಚೆನ್ನಾಗಿ ಪೂಜೆ ಅರ್ಚನೆ ಎಲ್ಲ ಮಾಡಿಕೊಟ್ರು. ನಾವು ಕೂಡ ಅರ್ಚನೆ ಎಲ್ಲ ಮಾಡಿಸಿ, ಪುಷ್ಪಾರ್ಚನೆ ಎಲ್ಲ ಮಾಡಿಸಿ, ಅಲ್ಲೂ ಕೂಡ ತೀರ್ಥ ಪ್ರಸಾದ ಎಲ್ಲ ಕೊಟ್ಟರು. ಎಲ್ಲನೂ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೊರಗಡೆ ಬಂದು ಕೂತಿದ್ದು ಹೊರಡ್ತಾ ಇದ್ದೀವಿ. ಕಿಚ್ಕೊಂಡೈತೆ ಅಂದರೆ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ಗೆ ನನ್ನ ಮೇಲೆ ನೋಡಿ ಅಣ್ಣ ನನ್ನ ಹಣೆ ಏನು ಮಾಡ್ತವ್ರೆ. ಹೋಗೋಷ್ಟರಲ್ಲಿ ಇನ್ನೂ ಬಳಿತಾರಂತೆ. ಇಲ್ಲಿ ಬಟ್ಟೆ ಹಾಕಿಸ್ಬಿಡಿ. ಹೊಟ್ಟೆ ಕಿಚ್ಕೆ ಮಾಡ್ತಾ ಇರೋದು. ಎಲ್ಲಿ ಸರ್ ಮೇಲೆ ಎಲ್ಲಿ ದೇವಸ್ಥಾನ ಇನ್ನೊಂದು ಹೆಜ್ಜೆ ಗುರುತು ಬೇರೆಕ್ಕಾ? ಆಗಲೇ ಹೇಳಿದ್ನಲ್ಲ ಲಕ್ಷ್ಮೀದೇವಿ ಹೆಜ್ಜೆ ಗುರ್ತಿದೆ, ಅಲ್ಲಿಗೆ ಬರಬೇಕು ಅಂತ ಹೇಳಿ ಅಲ್ಲಿಗೆ ಬಂದ್ವಿ. ಇದು ಬಂದು ಶ್ರೀ ರೇಣುಕಾ ದೇವಿ ಎಲ್ಲಮ್ಮ ತಾಯಿ ನೆಲೆಸಿರುವಂಥ ಒಂದು ಸ್ಥಳ ಗೊರವನಹಳ್ಳಿಯಲ್ಲಿ. ಇದ್ರ ಹಿಂಭಾಗನೇ ತಾಯಿ ಲಕ್ಷ್ಮೀದೇವಿಯ ಹೆಜ್ಜೆ ಗುರುತು ನೆಲೆಸಿರೋದು. ಒಳಗಡೆ ಬಂದು ಇಲ್ಲಿ ಕೂಡ ಫಸ್ಟಿಗೆ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ದರ್ಶನ ಮಾಡ್ಕೋತಾ ಇದ್ದೀವಿ. ಎಲ್ಲಮ್ಮ ತಾಯಿ ಒಳ್ಳೇದು ಮಾಡಿ ಕಾಪಾಡು ತಾಯಿ ಅಂತ ಹೇಳಿ ಎಲ್ಲರೂ ಮೊದಲಿಗೆ ಇಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಹಿಂಭಾಗಕ್ಕೆ ಹೋಗಿ ತಾಯಿ ಲಕ್ಷ್ಮೀದೇವಿ ಹೆಜ್ಜೆ ಗುರುತೇನಿದೆ ಅಲ್ಲಿಗೂ ಹೋಗಿ ಆಶೀರ್ವಾದ ಪಡ್ಕೊಂಡು ಹೊರಟ್ವಿ. ಹಾಗೆ ಗೊರವನಹಳ್ಳಿಯಲ್ಲಿ ಎಲ್ಲ ದೇವಸ್ಥಾನಗಳ ದರ್ಶನ ಪಡೆದು ಆಶೀರ್ವಾದ ಪಡೆದು ನಾವಿವಾಗ ನೆಕ್ಸ್ಟ್ ಬಂದಿರುವಂಥ ಸ್ಥಳ ಬಂದು ಶಿವಗಂಗಾ ದೇವಸ್ಥಾನ. ಶಿವಗಂಗೆಗೆ ಬಂದಿದ್ದೀವಿ. ಇವಾಗ ಎಲ್ಲರೂ ಇಲ್ಲಿ ದರ್ಶನ ಪಡ್ಕೊಂಡು ಹೋಗೋಣ ಅಂತ ಹೇಳಿ ಆಗಲೇ ಹೇಳಿದ್ನಲ್ಲ ಯಾವ್ಯಾವ ದೇವಸ್ಥಾನ ಸಿಗುತ್ತೆ ಎಲ್ಲದಕ್ಕೂ ಹೋಗ್ತಾ ಇರೋದೆ ಅಂತ. ಇವಾಗ ನಾವು ಬಂದಿದ್ದೀವಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಹೊನ್ನದೇವಿ ದೇವಾಲಯ ಶಿವಗಂಗಾ ಕ್ಷೇತ್ರಕ್ಕೆ. ನೀವು ಬಂದ್ರೊಂದು ಬರ್ದೆ ಬಾವಾ 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 ನೀವು ಬಂದ್ರೊಂದು ಬರ್ದೇ ಇರೋಂದು ಕಾಸು ಕೊಟ್ಬಿಟ್ಟೋಗಿ ಅಂತ. ಥ್ಯಾಂಕ್ಸ್. ಅದೇ ಶಾಪಿಂಗ್ ಹೋಗ್ತಾ ಇದ್ದೀರಾ? 100 ರೂಪಾಯಿ ಇರ್ತಲ್ಲ, 10 ರೂಪಾಯಿ 20 ರೂಪಾಯಿ ಕೊಡು ಅಂದ್ಬಿಟ್ಟು ಗಾಡಿಲಿ ಇಲ್ಲಿ ಬಂದು 20 ರೂಪಾಯಿ ಏನವ ಅಮ್ಮರು ಇರ್ತಾರೆ ಅಂತ ಅಂದ್ಬಿಟ್ಟಂದ್ರೆ ಎಲ್ಲ ಗೊತ್ತಾದ್ರೆ ನಿಂತು ಬ್ಯಾಗ್ಗಳೇನು ಮಾಡ್ಬಿಟ್ಟಂದ. ತಣ್ಣಗೈತೆ. ನಾನು ಅದಕ್ಕೆ ಹೇಳ್ದೆ ನೀನು ಸೀರೆ ಯಾಕೆ ಕುಟ್ಕೊಂಡೆ ಅಂತ. ನೀನು ನಿಮ್ಮ ಅಕ್ಕಂಗೆ ನೀನು ಹೊತ್ತು ಕೊಟ್ಟಿಯ ಕೈಕಾಲ ಹೋಗಿ ಅವಳಿ ಚೆನ್ನಾಗಿದೆ ಬರ್ಬೋದು. ಹಿಂಗೆ ಎಷ್ಟು ದೂರ ಇದ್ದವ ಕಣೆ. ಅಲ್ಲೇ ಕೂತಿರ್ಲಿ ಅಮ್ಮ, ಬೇಡ ಕಣಮ್ಮ, ಹೋಗಿ ಗಾಡಿಲೇ ಕೂತಿರಿ.
ಕಾಣಿಸ್ತಾ ಇದೆ. ಕಲ್ಯಾಣಿ ರೋಡು, ಬೆಟ್ಟ ಎಲ್ಲ ಟ್ರೆಕ್ಕಿಂಗ್ ಪ್ಲೇಸು ಚೆನ್ನಾಗೈತೆ. ಕಾಡು ಮೇಲು ಬೇಲಿ ಗುಡ್ಡ ಎಲ್ಲನೂ ಹತ್ಕೊಬರಬಹುದು. ಹಾಗೆ ನಾವಿಲ್ಲಿ ಬಂದ್ವಿ ಪಾತಾಳ ಗಂಗೆ ಇರುವಂಥ ಸ್ಥಳಕ್ಕೆ. ಅಲ್ಲಿಗೆ ಹೋಗೋಕ್ಕೂ ಮೊದಲು ಸಿಗುತ್ತೆ. ಈ ದೇವ್ರ ಹೆಸರು ನಿಜವಾಗ್ಲೂ ಏನು ಅಂತ ಹೇಳಿದ್ರು, ಮರ್ತೋಯ್ತು. ಇಲ್ಲಿಗೆ ಮಕ್ಕಳುಗಳು, ಎಸ್ಪೆಷಲಿ ಮಕ್ಕಳುಗಳು ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡ್ರೆ ದೃಷ್ಟಿ ದೋಷ ಎಲ್ಲ ಹೋಗುತ್ತೆ ಅಂತ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಬಂದ್ವಿ. ಆಶೀರ್ವಾದ ಪಡೆದು ಮುಂದೆ ಬಂದ್ರೇ ಸಿಗುವಂಥದ್ದು ಪಾತಾಳ ಗಂಗೆ. ನೋಡಿ ಪಾತಾಳ ಗಂಗೆ. ಯಾರು ಹಂಗೇನಿಲ್ಲ, ಜಾಗನೇ ಇಲ್ಲ. ಗಂಗೆ ಪೂಜೆ ಮಾಡಿರೋದು ಇದೆಲ್ಲ ನೋಡು. ಹಿಡ್ಕೊ, ನಾನು ಪೂಜೆ ಮಾಡ್ತೀನಿ. ಬಿಟ್ಬಿಡ್ತೀನಿ ಕೂಚಿ, ನಿಂಗೆ ಜಾಸ್ತಿ ಆಡಿದ್ರೆ ಮಕ್ಕಾಯ್ತೀನಿ. ಎಲ್ಲ ಗಂಗೆ ಪೂಜೆ ಮಾಡೋರೆ, ಎಷ್ಟು ಚೆನ್ನಾಗಿ ಮಾಡೋರೆ ನೋಡಿ, ತುಂಬಾನೇ ಚೆನ್ನಾಗಿ ಮಾಡೋರೆ. ಸಿಕ್ತಂತಾಳೆ ಉಪ್ಪು ಹಿಂಗೆ ಗುಜಿ ತರೋದು ಅಲ್ವಾಗ ತುಂಬ ಭಯ ಆಗುತ್ತೆ. ಏಯ್ ದೇವನೇ ನಗ್ತಾನೆ. ಅವ್ಳ ಫೋನ್ ಹುಷಾರಂತೆ. ನಿಧಾನ ಬನ್ನಿ. ಹೋಗ್ತಾ ಇದೀವಿ ಈಗ ಪಾತಾಳ ಗಂಗೆಗೆ. ನೋಡಿ ಎಷ್ಟು ಗುಹೆ ಹಂಗೈತೆ ಅಂತಂದ್ರೆ ಹೆಂಗ್ ಕಾಣಿಸ್ತಾ. ಒಟ್ಟಿಗೆ ಬರ್ಬಿಟ್ರು ನಮ್ಗೆ. ನಾವಿಷ್ಟು ಜನ ಒಟ್ಟಿಗೆ ಹೋಗೋದ ನಡಿ. ನೋಡಿ ಕಾಣಿಸ್ತೈತಾ? ಬಟಪ್ಪ. ಏ ಆಳ ಏನಿಲ್ಲ ಕಣವ, ನೀರು. ಹೌದಾ? ಓ ಸಾಕು. ಅತ್ತಿ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕತ್ತೀನಿ ನಾನು. ನಮಸ್ಕಾರ ಮಾಡ್ಕತ್ತೀನಿ. ಇಟ್ಕಪ್ಪ, ಪಾರ್ಸೆ ಮಾಡ್ಕೊಂಡು ಬಿಗಿಗೆ ಇಟ್ಕೊ. ನಾನು ಹತ್ತೀನಿ, ಇಲ್ಲೇ ನಮಸ್ಕಾರ ಮಾಡು ಬಿಡಲ್ಲ. ನೋಡಿ ಹತ್ತಿದೀನಿ. ಸಾಕು ಸಾಕು. ಅಯ್ಯೋ ಅಂತ ಮನೆ ಯಾರು ಗೊತ್ತು ರೀ. ನೋಡಿ ಇಕ್ಕಿದೆಲ್ಲ ಹೋಗಿಸ್ಬಿಟ್ರಲ್ಲ. ನಾನು ಇಕ್ಕತ್ತೀನಿ. ನೀರು ಬಿಡ್ತಾನೆ. ಚೆನ್ನಾಗಿತ್ತು, ಒಂಥರ ಫೀಲ್ ಆಯಿತು. ನಂಗೆ ಫೀಲ್ ಆಗಲಿಲ್ಲಪ್ಪ. ಗಾಳಿ ಬರ್ತಾ ಇಲ್ಲ, ಉಸಿರು ಕಟ್ಟುತ್ತೆ ಅಂತ ಬಂತು ತಾನೇ. ಅವ್ರ ಅಪ್ಪ ಮಗನ ಮಾತ್ರ ಫೀಲ್ ಆಗಿದ್ದೇನೋ. ಚೆನ್ನಾಗಿ ನೀರು ನೋಡ್ತಾ ಇದೀವಿ ಈಗ. ನೋಡು, ಎಂಟಿ ಪೆಟ್ಟ ಮೇಲೆ ಕರ್ಕೊಂಡ್ಬಂದ್ಬಿಟ್ಟು ಬಿಟ್ಬಿಟ್ಟು ಓಡೈತಾ ಇರೋದ. ಹೆಂಗ್ ಓಡೈತವ್ರೆ? ಎಂಟಿಯ ಬೆಟ್ಟದ ಮೇಲೆ ಕರ್ಕೊಂಡ್ಬಂದು ಬಿಟ್ಬಿಟ್ಟು ಹೋಯ್ತಾ ಇದ್ದೀರಲ್ಲ. ನಡ್ಕೊಬಾರ್ದೆ, ಇನ್ನೇನ್ ಬರ್ತಾ ಇದ್ದಾನು? ಟ್ರಿಪ್ಗೆನೆ ಬರ್ತಿರ್ಲಿಲ್ಲ. ಟೆಂಪಲ್ ರನ್ನು ಟ್ರಿಪ್ ಗಿಪ್ ಅನ್ಬಾರ್ದಂತೆ ಅವಳ. ಆಟ ಆಡೋ ಪ್ಲೇಸ್ಗಳಿಗೆ ಕರ್ಕೊಂಡೋಗಿಲ್ಲ, ಬರೀ ದೇವಸ್ಥಾನ ಸುತ್ತಿಸ್ತಾ ಇದೀವಿ. ಜವಾಬ್ದಾರಿಯಿಂದ ನೋಡ್ಕೊಳಕ್ ಬಂದಿರೋದು. ವಿಡಿಯೋ ಮಾಡು ಅಂತ ಕಳಿಸ್ತೀರಿ, ಇನ್ನೊಬ್ರು ವಿಡಿಯೋ ಮಾಡ್ತೀನಿ ಅಂತ ಹೋಯ್ತಾರೆ. ಈಗ್ಲೂ ನೋಡ್ಕೊಳಕ್ ಯಾರು ಇದಕ್ಕಿಲ್ಲ. ನಾನು ವಿಡಿಯೋ ಮಾಡ್ತೀನಿ ಅನ್ನೋದು ನಾನು ಎನರ್ಜಿ ಆಗಿರೋ ಜಾಗದಲ್ಲಿ ನಾನೇ ವಿಡಿಯೋ ಎಲ್ಲ ಮಾಡ್ತೀರಾ ಮಾಡ್ಕೊ ಅಂತ ಬಾಯಿ ತಾನೆ ಹೇಳೋದು. ಕೂತ್ಕೊಬಿಟ್ಟು ಹೇಳ್ತೀರಿ, ಅವ್ರು ಸರಿ ಸರಿ ಏನ್ ಮಾಡ್ತಾರೆ. ಅದಕ್ಕೆ ನೋಡ್ಕೊಳಕ್ ಬಂದಿದ್ದು.
ಇದ್ರ ವರ್ಷಯ ಏನ್ ಮಾಡ್ತಾದೆ ಚಿಕ್ಕೈಕ್ಳು ಅಂತೆ ಶಾಲೆ ಶಾಲೆ ರೀ ಇಲ್ಲಿ ನೋಡ್ರಿ ಇಲ್ಲಿ ಅಲ್ಲಿ ನೋಡಿ ಅಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಉಳ್ಳ ಹಾ ಬರ್ತೀನಿ ಸುಮ್ಮನೆ ನಿಧಾನ ಬರ್ತೀನಿ ಅಂತ ಜಾರಕ್ಕೆ ಅಂದ್ಬಿಟ್ಟು ಅವಳು ಏನಕ್ಕೆ ಬಂದಿರೋದೆ ಅಂತ ಹೇಳು ಬರೀಕಿಲ್ಲ ಅಂತಿದ್ಲು ಬರಂಗಿರ್ನಿಲ್ವಂತೆ ನಮ್ಗ ಫುಲ್ ಡೇ ಎಲ್ಲ ಸಬ್ಜೆಕ್ಟ್ ಎಲ್ಲ ಪಾಠನೂ ಅವೇ ಇವತ್ತು ಬರಲ್ಲ ನಮ್ನೆಲ್ಲ ನೋಡ್ಕೊಳಕ್ ಬಂದಿರೋದಂತ ಅವಳು ಹಿಂಗ ಆಡ್ತೀವಿ ಅಂತಲೀಯ ಒಬ್ರು ವಿಡಿಯೋ ಅಂತೀವಂತೆ ಒಬ್ರು ಅಲ್ಲಿ ಮಾಡ್ಕಳೆ ಇಲ್ಲಿ ಮಾಡ್ಕಳೆ ಅಂತ ಹೇಳ್ಕೊಡ್ತಾರಂತೆ ಮಕ್ಳು ಮರಿ ಮೇಲೆ ಜ್ಞಾನ ನೋಡ್ಕೊಳಲ್ವಂತೆ ಅದಕ್ಕೆ ಅವಳು ಬಂದಿರೋದಂತೆ ಎಲ್ಲ ತಾಯಿಂದಿರು ಮಕ್ಕಳನ್ನ ಜವಾಬ್ದಾರಿ ನೋಡ್ಕೋಬೇಕು ಆದ್ರೆ ಇಲ್ಲಿ ಮಗಳೇ ತಾಯಿಂದ್ರಿ ನಾ ನೋಡ್ಕೊಳಕ್ಕೋಸ್ಕರ ಕಾಲೇಜ್ ರಜಾ ಹಾಕ್ಬಿಟ್ಟೋಳೆ ಎಲ್ಲಾರು ಉಂಟಾ ಈ ತರ ನೋಡಿದೀರಾ ಆದ್ರೆ ಬಟ್ ತಮಾಷೆ ಹೇಳ್ತಲ್ಲ ಫ್ರೆಂಡ್ಸ್ ಸೀರಿಯಸ್ ಆಗಿ ನನ್ನ ಮಗಳು ನೋಡಿ ಅವ್ರ ಅಕ್ಕ ಬಿದ್ಬಿಡ್ತಾಳೆ ಅಂದ್ಬಿಟ್ಟು ಎಷ್ಟು ಸೇಫಾಗಿ ಕರ್ಕೊಂಡು ಹೋಯ್ತಾಳೆ ಕೆಳಗಡೆ ನಿಂತ್ಕೊಂಡು ಅವಳು ಜಾರ್ಕುಪ್ಪೆ ಆಡ್ಕೊ ಬರ್ತಾ ಇದ್ದೆ ದೂರ ಮಗನ ಕಳಿಸ್ಬೇಕಲ್ಲ ಅಂತ ಹೇಳಿ ಇಲ್ಲಿ ಹನುಮಾನ್ ಹೊಂಟೋಯ್ತು ಯಾಕೋ ಇದೆ ಸರಿ ಇಲ್ಲ ಅಂತ ನೋಡಿ ನಮ್ಮ ಮಗಳು ಕೆಳಗೆ ಹೊಂಟೋಗೋಳೆ ಅವ್ರ ಅಕ್ಕನ ಕರ್ಕೊಂಡು ಈಗ ನಾವೆಲ್ಲ ಹೋಗಂಟ ಅಲ್ಲೇ ಕೈಕೊಂಡು ನಿಂತಿರ್ತಾಳೆ ಬರ್ನಿಲ್ವಲ್ಲ ಬಂದಾರೋ ಇಲ್ವೋ ವಿಡಿಯೋ ಮಾಡ್ಕೊಂಡಾರೇನೋ ಅಲ್ಲೆಲ್ಲಾರ ತಿರ್ಗ ಬೆಟ್ಟ ಹತ್ಬಿಟ್ಟರು ಇಳಿದು ಬಿಟ್ಟರು ಅಂತವ ಕಪಿ ಕಪಿ ಚೆಷ್ಟೇ ನೋಡಿ ಈಗಾಯ್ತು ನಾವೆಲ್ಲ ಬೆಟ್ಟ ಇಳ್ಕೊ ಬರ್ತಾವಿ ಇವರೆಲ್ಲವ ಕಾಫಿ ತಗೊಂಡು ಬಿಸ್ಕೆಟ್ ತಗೊಂಡು ಹೆಂಗ್ ತಿಂತವ್ರೆ ನೀವು ಒಬ್ಬ ಗಂಡನ ಎಂಟಿ ಬರೋ ತನಕ ಕಾಯಕ್ ಹಾಕ್ದಾರೆ ಹಿಂಗೆ ಬಿಸ್ಕೆಟ್ ಮುಕ್ಕತ್ತಾ ಇದ್ದೀರಲ್ಲ ತಲೆನೋವು ಓಕೆ ಫ್ಯಾಮ್ ಇವಾಗ ಗೊರುವನಹಳ್ಳಿ ಲಕ್ಷ್ಮೀದೇವಿ ಅದಾದಮೇಲೆ ಶಿವಗಂಗೆ ಎಲ್ಲವನ್ನು ನೋಡಿ ಬೆಟ್ಟ ಎಲ್ಲ ಹತ್ತು ಇಳಿದು ಎಲ್ಲ ಸಾಕಾಗೋಗಿದ್ದೀವಿ ಹಾಗಾಗಿ ಎಲ್ಲ ಸ್ವಲ್ಪ ಸ್ನ್ಯಾಕ್ಸು ಟೀ ಕಾಫಿ ಅಂತೆಲ್ಲ ತೊಗೋತಾ ಇದ್ದೀವಿ ಇವಾಗ ಇದನ್ನು ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಡೇ ಪ್ಲೇಸ್ಗಳಿಗೆ ಹೋಗ್ತಾ ಇದ್ದೀವಿ ಅಂತ ಇನ್ನೂ ತುಂಬ ಪ್ಲೇಸ್ಗಳಿದೆ ಹೋಗೋದು ಬಟ್ ಎಲ್ಲ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವಾಗಲೇ ಆಲ್ಮೋಸ್ಟ್ ನನ್ನ ಪ್ರಕಾರ 1 ಅವರ್ ಹತ್ತತ್ರ ಬರುತ್ತೆ ವೀಡಿಯೋ ಅಂತ ಅನ್ಕೋತೀನಿ ಹಂಗಾಗಿ ಸಾಕು ತುಂಬ ಲೆಂತಿ ಆಗುತ್ತೆ ಇದನ್ನು ನೋಡೋಕ್ಕೆ ನಿಮಗೆ ಬೋರ್ ಆಗುತ್ತೆ ಆದರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ವೀಡಿಯೋ ನೋಡ್ಕೊಳ್ಳಿ ಮುಂದಿನ ವೀಡಿಯೋ ಒಂದಿಗೆ ಸಿಗ್ತೀನಿ ಆದಷ್ಟು ಬೇಗ ಸಿಗ್ತೀನಿ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಓಕೆ ಥ್ಯಾಂಕ್ ಯು